ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಲ್ಲುಬಾಳು ಗ್ರಾಮ ಪಂಚಾಯಿತಿಯ ಕಚೇರಿ ಸಮೀಪದಲ್ಲಿ ಕಲ್ಲುಬಾಳು ಗ್ರಾಮ ಪಂಚಾಯಿತಿಯ 2024-25ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿತ್ತು. ಇನ್ನು ಮೊದಲನೇ ಸುತ್ತಿನ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಇಂದ್ರಮ್ಮರವರು ವಹಿಸಿದ್ದರು. ಇನ್ನು ಗ್ರಾಮ ಸಭೆಯಲ್ಲಿ ಇಲಾಖೆ ಅಧಿಕಾರಿಗಳು ತಮ್ಮ ಇಲಾಖೆಯಲ್ಲಿ ದೊರೆಯುವಂತಹ ಸೌಲಭ್ಯಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ಹಾಗೆಯೇ ಸಾರ್ವಜನಿಕರು ಸಹ ತಮ್ಮ ಸಮಸ್ಯೆಗಳನ್ನು ಇಲಾಖೆ ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ಮುಂದೆ ಹೇಳಿಕೊಂಡ ದೃಶ್ಯ ಕಂಡುಬಂತು. ಇನ್ನು ಇದೇ ಸಂದರ್ಭದಲ್ಲಿ ಅಂಗವಿಕಲರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನದ ಚೆಕ್ ವಿತರಣೆ ಮಾಡಲಾಯಿತು. ಇನ್ನು ಗ್ರಾಮ ಸಭೆಯಲ್ಲಿ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಹರಪನಹಳ್ಳಿ ಹರೀಶ್ ರೆಡ್ಡಿ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಪಂಚಾಯಿತಿ ಪಿಡಿಒ ಲಕ್ಷ್ಮೀನಾರಾಯಣ್ ಹಾಗೂ ಇಲಾಖೆ ಅಧಿಕಾರಿಗಳು, ಸಾರ್ವಜನಿಕರು, ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು. ಸಿಬ್ಬಂದಿಗಳ ಮಾರ್ಚ್ 23ರ ಜೀವ ವಿಮಾ ಕಂತಿನ ಪಾವತಿ ಬಾಬ್ತು 5,536, ಕಚೇರಿ ಅಟೆಂಡರ್ ಅಶೋಕ್ ಅವರಿಗೆ ನೀಡಿದ ಮಾರ್ಚ್ 2023 ಇಂಧನದ ವೆಚ್ಚ ಬಾಬ್ತು 3,500, ಕಚೇರಿ ಎಲೆಕ್ಟ್ರಿಷಿಯನ್ ಅವರಿಗೆ ನೀಡಿದ ಮಾರ್ಚ್ 2023 ಇಂಧನದ ವೆಚ್ಚ 6,000, ಗ್ರಾಮ ಪಂಚಾಯಿತಿ ಕಚೇರಿ ನೈರ್ಮಲ್ಯ ಸಹಾಯಕಿ ಸಾವಿತ್ರಿ ಅವರಿಗೆ ನೀಡಿದ ಮಾರ್ಚ್ 2023 ಸಂಭಾವನೆ ಬಾಬ್ತು 4,000, ಯಲ್ಲಮ್ಮದೊಡ್ಡಿ ನೀರುಗಂಟಿಗೆ ನೀಡಲಾದ ಮಾರ್ಚ್ 2023 ಪ್ರೋತ್ಸಾಹಧನದ ಬಾಬ್ತು 2,000, ಗ್ರಾಮ ಪಂಚಾಯಿತಿ ಕಚೇರಿಗೆ ಮಾರ್ಚ್ 2023 ಮಾಹಿತಿ ಹೂ ಸರಬರಾಜು ಮಾಡಿದ ಬಾಬ್ತು 1,440, ಮಾರ್ಚ್ 2023 ಕಚೇರಿ ಅಂತರ್ಜಾಲ ವೆಚ್ಚದ ಬಾಬ್ತು 1,440, ಮಾರ್ಚ್ 2000 ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳ ಮಾರ್ಚ್ 2023 EPF ಕಂತಿನ ಪಾವತಿ ಬಾಬ್ತು 19,397, ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳ ಮಾರ್ಚ್ 2023 ESI ಕಂತಿನ ಪಾವತಿ ಬಾಬ್ತು 8,332, ಗ್ರಾಮ ಪಂಚಾಯಿತಿ ಅನುಮೋದಿತ ಸಿಬ್ಬಂದಿಗಳ ಏಪ್ರಿಲ್ 2023 ವೇತನದ ಮೊತ್ತವನ್ನು ಸಿಬ್ಬಂದಿ ವೇತನದ ಖಾತೆಗೆ ವರ್ಗಾಯಿಸಿದ್ದು 2,40,000, ಗ್ರಾಮ ಪಂಚಾಯಿತಿ ಹೆಚ್ಚುವರಿ ಸಿಬ್ಬಂದಿಗಳ ಏಪ್ರಿಲ್ 2023 ವೇತನದ ಪಾವತಿ 1,42,089, ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳ ಏಪ್ರಿಲ್ 2023 ಜೀವ ವಿಮಾ ಕಂತಿನ ಪಾವತಿ ಬಾಬ್ತು 5,536, ಕಚೇರಿ ಅಟೆಂಡರ್ ಅಶೋಕ್ ಅವರಿಂದ ಏಪ್ರಿಲ್ 2023 ಇಂಧನದ ವೆಚ್ಚದ ಬಾಬ್ತು 3,500, ಯಲ್ಲಮ್ಮದೊಡ್ಡಿ ನೀರುಗಂಟಿಗೆ ನೀಡಲಾದ ಏಪ್ರಿಲ್ 2023 ಪ್ರೋತ್ಸಾಹಧನದ ಬಾಬ್ತು 2,000, ಕಲ್ಲುಬಾಳು ನೀರುಗಂಟಿ ರವಿಕುಮಾರ್ ಅವರಿಗೆ ನೀಡಲಾದ ಫೆಬ್ರವರಿ, ಮಾರ್ಚ್ ಮತ್ತು ಏಪ್ರಿಲ್ 2023 3 ತಿಂಗಳ ಹೆಚ್ಚುವರಿ ಪ್ರೋತ್ಸಾಹಧನದ ಬಾಬ್ತು 15,000, ಗ್ರಾಮ ಪಂಚಾಯಿತಿ ಕಚೇರಿ ಘನತ್ಯಾಜ್ಯ ವಿಲೇವಾರಿ ಟ್ರ್ಯಾಕ್ಟರ್ ಚಾಲಕ ಮಹೇಶ್ ಅವರಿಗೆ ನೀಡಲಾದ ಫೆಬ್ರವರಿ 10 ದಿನಗಳು, ಮಾರ್ಚ್ ಮತ್ತು ಏಪ್ರಿಲ್ 2023 3 ತಿಂಗಳ ಹೆಚ್ಚುವರಿ ಪ್ರೋತ್ಸಾಹಧನದ ಬಾಬ್ತು 11,422. ಈಗ ರಾಗಿ ಬೆಳೆ ಎಲ್ಲರಿಗೂ ಕಟಾವು ಹಂತದಲ್ಲಿದೆ. ಸೊ ರಾಗಿ ಖರೀದಿ ಕೇಂದ್ರವನ್ನು ನಾವು ಈ RK ಶಾಲದಲ್ಲಿ ತೆರೆದಿದ್ದೀವಿ. ಏನು ತಮ್ಮಲ್ಲಿ ರಾಗಿ ಖರೀದಿ ಸೆಂಟ್ರಿಗೆ ನೀವು ರಾಗಿ ಮಾರಾಟ ಮಾಡೋದಾದರೆ ನೀವು ಹೋಗಿ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕಾಗ್ತದೆ. ಈ ಸಂಬಂಧ ಈಗ ಆಲ್ರೆಡಿ ನಾವು ನಿಮ್ಮ ಎಲ್ಲ ಪ್ಲಾಟ್ಸ್ಗಳಲ್ಲಿ ಈ ಒಂದು ಕ್ರಾಪ್ ಸರ್ವೆ ಎಲ್ಲ ಮಾಡಿದ್ದೀವಿ. ಸೊ ಆ ಸಂಬಂಧ ಎಲ್ಲ ದಾಖಲಾತಿಗಳನ್ನ ನೀವು ತಗೊಂಡು ಹೋಗಿ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ನೆಕ್ಸ್ಟ್ ಮಂತಿಂದ ಜನವರಿ 1ನೇ ತಾರೀಕಿಂದ ಆ ಖರೀದಿ ಆರಂಭಗೊಳ್ತದೆ. ಸೊ ಅಲ್ಲೋಗಿ ಆ ಒಂದು ಖರೀದಿ ಸೆಂಟ್ರಲ್ಲಿ ನಿಮ್ಗೆ ಯಾವಾಗ ಡೇಟ್ ಒಂದು ಸಮಯ ನಿಗದಿ ಪಡ್ತಾರೆ, ಸೊ ಅವಾಗ ಹೋಗಿ ನೀವು ಅಲ್ಲಿ ಹಾಕ್ಕೊಳ್ಬೇಕಾಗ್ತದೆ. ನನ್ನ ವ್ಯಾಪ್ತಿಗೆ ಕಲ್ಲುಬಾಳು ಪಂಚಾಯಿತಿ ವ್ಯಾಪ್ತಿಯ ಒಟ್ಟು 20 ಅಂಗನವಾಡಿಗಳು ಬರ್ತವೆ. ಅಂಗನವಾಡಿಗಳ ಮುಖಾಂತರ ನಾವು ಏನೆಲ್ಲ ಸೌಲಭ್ಯಗಳು ಕೊಡ್ತಿದ್ದೀವಿ ಅನ್ನೋದನ್ನು ಈಗ ಹೇಳ್ತೀನಿ. ಪೂರಕ ಪೌಷ್ಟಿಕ ಆಹಾರ, ಆರೋಗ್ಯ ತಪಾಸಣೆ, ಮಾಹಿತಿ ಸೇವೆ ಮತ್ತು ಚುಚ್ಚುಮದ್ದು, ರೂಢಿಗತವಲ್ಲದ ಶಾಲಾ ಪೂರ್ವ ಶಿಕ್ಷಣ, ಇಷ್ಟು ಸೌಲಭ್ಯಗಳು ನಾವು ಅಂಗನವಾಡಿ ಮುಖಾಂತರ ಕೊಡ್ತಾ ಇದ್ದೇವೆ. ಮತ್ತು ಈ ಪೂರಕ ಪೌಷ್ಟಿಕ ಆಹಾರ ವಿತರಣೆ ಮೊದಲು ಮಾತೃಪೂರ್ಣ ಯೋಜನೆ ಮುಖಾಂತರ ಗರ್ಭಿಣಿ ಬಾಣಂತಿಯರು ಅಂಗನವಾಡಿಗೆ ಬಂದು ಅಲ್ಲೇ ಆಹಾರ ಸೇವಿಸಬೇಕು ಅಂತ ಇತ್ತು. ಈಗ 2 ತಿಂಗಳಿಂದ ನಾವು ಅದನ್ನು THR ಕೊಡ್ತಾ ಇದ್ದೀವಿ. 6 ರೂಪಾಯಿ ಥರ ಅದು ಎಷ್ಟು ಸಸಿ ಬೇಕಾಗುತ್ತೆ ತೋಟಕ್ಕೆ ಅಷ್ಟು ಇದಕ್ಕೆ 6 ರೂಪಾಯಿ ಥರ ದುಡ್ಡು ಕೊಡ್ತೀವಿ. ಮತ್ತು ಹನಿ ನೀರಾವರಿಗೆ 90% ಸಹಾಯಧನ ಇರುತ್ತೆ. ಹುಳು ಸಾಕಾಣಿಕೆ ಮನೆ ಕಟ್ಕೋಬೇಕಾದ್ರೆ ಹುಳು ಸಾಕಾಣಿಕೆ ಮನೆಗೆ 1,000 ಚದರಡಿ ಮನೆ ಕಟ್ಟುವಂತಹ ರೈತರಿಗೆ 3,45,700 ರೂಪಾಯಿ ಜನರಲ್ ಅವ್ರಿಗೆ, ಮತ್ತು SC/STಗೆ 4,05,000 ರೂಪಾಯಿ ಇರುತ್ತೆ. ಮತ್ತು 600 ಚದರಡಿ ಮನೆ ಕಟ್ಟೋರಿಗೆ 2,43,500 ರೂಪಾಯಿ ಜನರಲ್ಗೆ, ಮತ್ತು SC/STಗೆ 2,70,000 ರೂಪಾಯಿ
ಸಹಾಯಧನ ಇರುತ್ತೆ. ಗಾಂಧಿ ವೃದ್ಧಾಪ್ಯ ವೇತನ ಇದು BPL ಕಾರ್ಡ್ ಹೋಲ್ಡರ್ಸ್ಗೆ 65 ವರ್ಷ ಮೇಲ್ಪಟ್ಟವ್ರಿಗೆ ಸಹಾಯಧನ ಕೊಡ್ತೀವಿ. ಸಂಧ್ಯಾ ಸುರಕ್ಷಣಾ ಯೋಜನೆ ಅದು 60 ವರ್ಷದಿಂದ 65 ವರ್ಷ ಇರೋರಿಗೆ BPL ಕಾರ್ಡ್ ಹೋಲ್ಡರ್ಗೆ 800 ರೂಪಾಯಿ ವೇತನವನ್ನು ನೀಡ್ತಾರೆ, ಮಾಸಿಕ ವೇತನ. ಇನ್ನು ವಿಶೇಷ ಚೇತನರಿಗೆ 40% ಹೆಚ್ಚಿನವ್ರಿಗೆ 800 ರೂಪಾಯಿ ಹಾಗೂ 75% ಹೆಚ್ಚಿನವರಿಗೆ 2000 ರೂಪಾಯಿ ವೇತನ ನೀಡ್ತೇವೆ ಮಾಸಿಕವಾಗಿ. ಇನ್ನು ಕಂದಾಯ ಇಲಾಖೆ ವತಿಯಿಂದ ಮಹತ್ವ ಯೋಜನೆಯಾದ 94CC ಅಡಿಯಲ್ಲಿ ಅನಧಿಕೃತವಾಗಿ ಸರ್ಕಾರಿ ಜಮೀನಲ್ಲಿ ಯಾರನ್ನ ಮನೆ ಕಟ್ಕೊಂಡಿದ್ರೆ 2015ಕ್ಕೆ ಮುಂಚೆ ಅವರಿಗೆ ಹಕ್ಕುಪತ್ರ ನೀಡಿ ಸಾಕಷ್ಟು ಈಗಾಗಲೇ ಹಕ್ಕುಪತ್ರ ನೀಡಿರುತ್ತೇವೆ. ಮತ್ತು ಈಗ ಪ್ರಮುಖವಾದ ಇನ್ನೊಂದು ಕಂದಾಯ ಇಲಾಖೆಯ ಕಾರ್ಯ ಏನಂದರೆ ಪ್ರತಿಯೊಬ್ಬ ರೈತ ಬಾಂಧವರು ತಮ್ಮ RTCಗೆ ಆಧಾರ್ ಲಿಂಕ್ ಮಾಡ್ಕೋಬೇಕಾಗಿ ವಿನಂತಿ. ಆಲ್ರೆಡಿ ಹತ್ತಿರ 70% ಆಧಾರ್ ಸೀಡ್ ಆಗಿದೆ. ಇನ್ನು ಯಾರು ಮಾಡಿಸಿಲ್ವೋ ದಯಮಾಡಿ ಮಾಡ್ಕೋಬೇಕು. ಇದರಿಂದ ಸರ್ಕಾರಿ ಸೌಲಭ್ಯ ಪಡ್ಕೊಳ್ಳೋಕೆ ಅನುಕೂಲ ಆಗ್ತದೆ. ಸರ್ವೆ ಮಾಡೋದಕ್ಕೆ ನಿಮಗೆ ಅರ್ಜಿ ಕೊಟ್ಟಿದ್ವಿ, ಸುಮಾರು 2 ತಿಂಗಳಾಯಿತು, ಇನ್ನೂ ಸರ್ವೆ ಮಾಡೋಕ್ಕೆ ಆಗಲಿಲ್ಲ. ಬರೋದು ಕೆರೆ ಹತ್ರ ಬರೋದಣ್ಣ, ಕೆರೆ ಹತ್ರ ಬರುತ್ತೆ. ಇಲ್ಲ, ನಮ್ಮ ಇನ್ನೂ ಅರ್ಜಿ ಬಂದಿಲ್ಲ, ನೋಡ್ತೀವಿ. ನಮ್ಮ ಮಾಹಿತಿ ಪ್ರಕಾರ ಮಹಾಲಿಂಗಪುರ ಸರ್ವೆ ನಂಬರ್ ಇದು ಸ್ಮಶಾನ ಏನು ಒತ್ತುವರಿ ಆಗಿಲ್ಲ. ನೀವು ಅರ್ಜಿ ಕೊಟ್ಟಿದ್ರೆ ಮತ್ತೊಂದು ಸರಿ ಅಳತೆ ಮಾಡಿಸ್ತೀವಿ. ಪಂಚಾಯತಿ ಲೆಟ್ರಲ್ಲೇ ಕೊಟ್ಟಿರ್ತೀವಿ ನೋಡಿ. ಆಲ್ರೆಡಿ ಅದು ಪಂಚಾಯತಿಗೆ ಹ್ಯಾಂಡ್ ಓವರ್ ಆಗಿರುತ್ತೆ. ಅರ್ಜಿ ಕೊಟ್ಟಿದ್ರೆ ಮತ್ತೊಂದು ಸರಿ ಸರ್ವೆ ಮಾಡಿಸ್ಕೊಡ್ತೀವಿ. ನಮ್ಮ ಓಲ್ಡ್ ಪೆನ್ಷನ್ ನಮ್ಮೂರಲ್ಲಿ ಸುಮಾರು ಜನಕ್ಕೆ ಬಂದಿಲ್ಲ. ಏನು ಕಾರಣ ಗೊತ್ತಾಗ್ತಾ ಇಲ್ಲ, ಎಲ್ಲರಿಗೂ ಕ್ಯಾನ್ಸಲ್ ಆಗ್ಬಿಟ್ಟಿದೆ. ಲಾಸ್ಟ್ ಟೈಮ್ ನಿಮ್ಮ ಶೇಖರ ನಿಮ್ಮ ಅಸಿಸ್ಟೆಂಟ್ ಇದ್ರಲ್ಲ, ಆಧಾರ್ ಕಾರ್ಡ್ ಬಂದು ತಗೊಂಡೋದ್ರು ನಮ್ಮೂರಿಂದ. ಅದಾದಮೇಲೆ ಕೆಲವರಿಗೆಲ್ಲ ನಿಂತೋಗಿದೆ. ಈಗ ಇನ್ನೊಂದು ಏನಾಗಿದೆ ಅಂದರೆ NPC ಅಂತ ಮಾಡಬೇಕು. ಅದು ನಿಮ್ಗೆ ಅನುಕೂಲ ಮಾಡೋಕ್ಕೆ ಯಾರು ಕೊಟ್ಟಿಲ್ವೋ, ಯಾರು ವಾಸ ಇಲ್ವೋ ಅವ್ರು ಇದಾಗಿರುತ್ತೆ. ಯಾರ್ದಾದ್ರು ಕ್ಯಾನ್ಸಲ್ ಅರ್ಜಿ ಕೊಟ್ಟರೆ 3-4 ದಿನದಲ್ಲಿ ಮಾಡಿಕೊಡ್ತೀವಿ. ಫಸ್ಟ್ ಎಲ್ಲ ಓಲ್ಡ್ ಪೆನ್ಷನ್ ಇಲ್ಲ, ಸುಮಾರು ನಿಮ್ಮ ಕಚೇರಿಗೆ ಅಲೆದು ಸುಸ್ತಾಗಿದ್ದಾರೆ. KYC ಮಾಡಿಸಿದ್ದಾರೆ, ಎಲ್ಲ ಮಾಡಿಸಿದ್ದಾರೆ. ಅದಕ್ಕೆ ಕಾರಣ ಏನು? ಕ್ಯಾನ್ಸಲ್ ಆಗಿದೆಯಲ್ಲ, ಯಾಕೆ? ಈಗ ಕ್ಯಾನ್ಸಲ್ ಆಗಿರೋ ನಮ್ಮ ಹತ್ರ ಅರ್ಜಿಗಳು ಯಾವ್ಯಾವ ಬಂದು ಎಲ್ಲ ನಾವು ಯಾವ ಇದು ಮಾಡಿಲ್ಲ, ಎಲ್ಲ ಮಂಜೂರು ಮಾಡಿಕೊಟ್ಟಿದ್ವಿ. ಯಾರು ಬಂದಿದ್ದು ಸಭೆಯಲ್ಲಿ ಎಷ್ಟೋ ಅರ್ಜಿಗಳು ಕೊಟ್ಟಿದ್ದಾರೆ, ನಾವೇ ಕೊಡಿಸಿದ್ದೀವಿ ನಿಮ್ಮ ಹತ್ರನೇ, ಒಂದು ಕ್ಲಿಯರ್ ಆಗಿಲ್ಲ. ಇಲ್ಲ, ಅದು ಸಕಾಲ ಅಂತ ಅಡ್ವಾನ್ಸ್ಮೆಂಟ್ ಕೊಡಬೇಕಾಗ್ತದೆ. ಈಗ ಬೇಕಾದ್ರೆ 1000 ಅರ್ಜಿ ಕೊಡ್ತಾ ಇದ್ರು. ಈಗ ಕೊಡಿ, ಅರ್ಜಿ ಕೊಡಿ, ವಿಚಾರ ಕೊಟ್ರೆ ಈಗ ನೀವು ಪೆನ್ಷನ್ ಅರ್ಜಿ ಕೊಟ್ರೆ ಇಲ್ಲಿ ಕೊಡಕ್ಕೆ ಬರಲ್ಲ. ಸರ್ ಒಂಚ ನೀವು ನಿಮ್ಮ ವಿಲೇಜ್ ಅಕೌಂಟ್ ಕಳಿಸಿ, ಪ್ರತಿ ಮನೆ ಚೆಕ್ ಮಾಡ್ತೀವಿ. ಎಲ್ಲರಲ್ಲಿರೋ ಎಲ್ಲ ಊರಲ್ಲಿ ಆಗಿದೆ, ಏನು ನಮ್ಮೂರಲ್ಲಿ ಆ ಥರ ಆಗಿದೆ. ಏನು ಸಂದೇಶ ಸರ್ ಹೇಳಕ್ ಕೇಳಿ, ಎಲ್ಲ ಊರಲ್ಲಿ ಆ ಥರ ಆಗಿದೆ. ಎಲ್ಲ ಕರೆಕ್ಟಾಗಿದೆ, ಆದರೂ ಪೆನ್ಷನ್ ಬರ್ತಾ ಇಲ್ಲ. ಏನು ಮಾಡ್ಬೇಕು ಅವರು? ಎಲ್ಲರಿಗೂ ಬರ್ತಾ ಇಲ್ಲ. ಈಗ ಪ್ರತಿ ಮನೆ ಹೋಗಿ ನಿಮ್ಮ ಬುಕ್ಸಾರ್ಗೆ ಬಂದಿದ್ವಲ್ಲ, ಕ್ಯಾನ್ಸಲ್ ಮಾಡಿದ್ದೀವಿ. ಹೇಗೆ ಮಾಡಿ ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರಲ್ಲ. ಕ್ಯಾನ್ಸಲ್ ಬರ್ತಾ ಇಲ್ಲ ಸರ್, ಯಾರು ಬರ್ತಾ ಇಲ್ಲ? ನಾನು ಈಗ ಒಂದು ಕೆಲಸ ಮಾಡಿ ಇಲ್ಲ, ಎಲ್ಲ ಊರಲ್ಲಿ ಆ ಥರ ಆಗಿದೆ. ನೀವು ಒಂದು ಸರ್ವೆ ಮಾಡಿ, ಯಾಕೆ ಮಾಡ್ತಾರೆ ನೀವು? ಏನ್ ಸರ್ವೆ ಮಾಡಬೇಕು? ಯಾವ ಮನೆ ಹೋಗಿ ಚೆಕ್ ಮಾಡಿ, ಯಾಕೆ ಮಾಡ್ತಾ ಇಲ್ಲ? ಊರು ಸರ್ವೆ ಮಾಡಬೇಕು. ಸರ್ವೆ ಮಾಡ್ಬೇಕು ಸರ್ ನೀವು ಮಾತ್ರ ಹೇಳ್ತೀರ ಅಷ್ಟೇ. ಈಗ ಇಲ್ಲಿ ಕೇಳಿ, ಒಂದು ನಿಮಿಷ. ಹೇಳಿ. ಪ್ರತಿಯೊಬ್ಬರು ಆಧಾರ್ ಕಾರ್ಡು ನಾವೇ ಮನೆಗೆ ಹೋಗಿ ಕಲೆಕ್ಟ್ ಮಾಡ್ಬೋದು. ನಾವೇ ಇಲ್ಲಿ ಕೇಳಿದೆ, ಒಂದು ನಿಮಿಷ. ಆಧಾರ್ ಕಾರ್ಡ್ ಪ್ರತಿಯೊಬ್ಬರದು ನಾವೇ ಮನೆ ಬಾಗಿಲು ಹೋಗಿ ಕಲೆಕ್ಟ್ ಮಾಡೋದು. ಈಗ ಹೇಳಿದ್ರಲ್ಲ ಮುರಳಿವರು, ಏನೋ ನಿಮ್ಮ ಆಸೆ ಕೊಟ್ಟಿರೋದು. ನೀವು ಹೇಳೋದು ಕರೆಕ್ಟ್. ನಾವು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀರಿ, ಯಾಕೆ ಕ್ಯಾನ್ಸಲ್ ಆಗ್ತದೆ? ಎಷ್ಟು ಸಲ ಕೊಡ್ತಾರೆ ಅವರು? ಒಂದ್ಸಲಿ ಕೊಡ್ಬೋದು, ಒಂದು 10 ಸಲ ಯಾಕೆ ಕ್ಯಾನ್ಸಲ್ ಆಗಿರೋದು? ಇವಾಗ ಯಾರು ಕ್ಯಾನ್ಸಲ್ ಇಲ್ಲ? ನಮ್ಮೂರಲ್ಲಿ ನಾವು ಸರ್ವೆ ಮಾಡಿ ಎಷ್ಟಿದೆ ಗೊತ್ತಾ? ಇಷ್ಟು ಸುಮಾರು ನಮ್ಮೂರಲ್ಲಿ ಒಂದು 50 ಇದೆ, ಅದ್ರಲ್ಲಿ 20 ಬರ್ತಾ ಇಲ್ಲ. ಅವತ್ತು ಹೇಳಿದ್ನಲ್ಲ ನಿಮ್ಮ ಮಾಹಿತಿ. ನೀವೇನು ಹೇಳ್ತೀರಾ? ಸ್ಕೆಚ್ ಮಾಡಿದ್ರೆ ಸ್ಕೆಚ್ ಕಾಪಿಯಲ್ಲಿ ಕೊಟ್ಟರೆ ಯಾವ ಮಾಹಿತಿ ನನಗೆ ಕೊಡಲೇ ಇಲ್ಲ. ನೀವು ಆ ತಕ್ಷಣಕ್ಕೆ ಏನು ಉತ್ತರ ಕೊಡಬೇಕು ಅಷ್ಟೇ ಮಾತ್ರ ಕೊಡ್ತೀರಾ. ಮತ್ತೆ ತಿರ್ಗಿ ಅದು ಏನು ಪ್ರೊಸೆಸ್ಗೆ ಬರಲ್ಲ, ಮುಂದಕ್ಕೆ ಹೋಗೋದೇ ಇಲ್ಲ. ಕಸೂನ್ಕುಂಟೆಗೆ ಇಲ್ಲಿ ಕೇಳಿ, ಬೇರೆ ವಿಚಾರಕ್ಕೆ ಬಂದಿದ್ದು ಕಸೂನ್ಕುಂಟೆಗ ಇವ್ರು ನಿಮ್ಮ ಮೆಂಬರ್ ಮಾಹಿತಿ ಕೊಟ್ಬಿಟ್ಟೆ ಕರ್ಕೊಂಡು ಸ್ಕೆಚ್ ಮಾಡಿಸಿದ್ರು. ನಾವು ಸಾರ್ವಜನಿಕರನ್ನ ಎಲ್ಲರನ್ನೂ ಕರೆಸಿ ಅಲ್ಲಿ ಹಾಜರು ಮಾಡಿ ನೀವು ರಿಪೋರ್ಟ್ ಹಾಕಿ ಮತ್ತೆ ನನ್ನ ಎಲ್ಲರಿಗೂ ಅರ್ಜಿ ಕೊಟ್ಟು ನಾನು ಕಳಿಸ್ಕೊ, ಅಲ್ಲಿಂದ ಟಪಲ್ ಕಳಿಸುವಲ್ಲ, ತಾಲೂಕು ಆಫೀಸರ್ ಕೊಟ್ಟುವಲ್ಲ, ಅಲ್ಲಿಂದ ಅರ್ಜಿ ಯಾಕೆ ಮಾಡಲಿಲ್ಲ ನೀವು? ಆಫೀಸಲ್ಲಿ ಕೇಸ್ ವರ್ಕರ್ ಕೇಳಬೇಕು, ನಾನು ಮಾಹಿತಿ ತಿಳ್ಕೊಂಡು ಕೇಸ್ ಮಾಡಿ. ಒಂದು ನಿಮಿಷ ಕೇಳ್ಕೊಳ್ಳಿ. ಯಾವುದೋ ಒಂದು ಘೋಷಣೆ ಮಾಡೋದಕ್ಕೆ 3 ದಿನದಲ್ಲಿ ನೀನು ಸರ್ವೆ ಮಾಡಿಕೊಂಡು ಸ್ಕೆಚ್ ಮಾಡಿಕೊಂಡು 3 ದಿನದಲ್ಲಿ ಪಾಣಿ ಕುಡಿಸ್ತೀನಿ ನೀನು. ಇದೇ ಸಾರ್ವಜನಿಕರಿಗೆ ಯಾಕೆ ಮಾಡ್ತಾ ಇಲ್ಲ ನೀನು ಯಾಕೆ ಮಾಡ್ತಾ ಇಲ್ಲ? ಮಶಾನಿಗೆ ಎಷ್ಟು ದಿನ ಆಯ್ತು? ಮಶಾನಿಗೆ ಈಗ ಒಂದು ನಿಮಿಷ ಹೇಳ ಉತ್ತರ. ಸ್ಮಶಾನಕ್ಕೆ ನಿಮ್ಮನ್ನ ನಾನು ಕರ್ಕೊಂಡ್ಬಂದ, ನೀವೇ ಬಂದ್ರು? ನಾವು ಕರ್ಕೊಂಡ್ಬಂದ್ವಿ. ಆಯ್ತಾ? ಸ್ಕೆಚ್ ಮಾಡಿಸ್ತಾ ಇಲ್ಲ ಸ್ಕೆಚ್ ಮಾಡಿಸ್ತಾ ಇಲ್ಲ ಸ್ಕೆಚ್ ಎಲ್ಲಿದೆ? ನಿಮ್ಮೇಲೆ ಮಾಡಿಸ್ನಲ್ಲ, ರಿಪೋರ್ಟ್ ಹಾಕಿ ಕಳಿಸಿದ್ದೀನಿ ಕೇಳಿದ್ನೇ ಇಲ್ಲ. ಕೇಳ್ದ ಎಷ್ಟು ಸುಮಾರು ದಿನ ಕೇಳಿದ್ರು, ಕೊಟ್ಟರೆ ಸ್ಕೆಚ್
ಎಲ್ಲಿ ಕೊಟ್ಟಿದ್ದೀರಾ? ಏನು? ಎಲ್ಲಿದೆ ದಾಖಲಾತಿ? ನಾನು ರಿಪೋರ್ಟ್ ಕಳಿಸ್ತಿದ್ದೀನಿ ಅಂತ ನಿಮಗೂ ಮಾಹಿತಿ ಕೊಟ್ಟಿದ್ದೀನಿ. ಹಣ ಸ್ವಲ್ಪ DCM ಸರ್ ಫಾಲೋ ಅಪ್ ಮಾಡ್ಕೊಳ್ರಿ ಅಂತ ನಿಮ್ಗೆ ಹೇಳಿದ್ದೀನಿ. ಅಲ್ಲ ಇಲ್ಲ ಹೇಳ್ದಲ್ಲ ಫೈಲ್. ನಾನು ಎಷ್ಟು ಸರಿ ಬಂದು ಕೇಳ್ದಲ್ಲ ನಿಮ್ಮನ್ನ ಫೈಲ್ ಕೇಳ್ದಲ್ಲ. ಆರೇ ಹತ್ರ ನಿಮ್ಮ ಹತ್ರ ಬಂದು ಫೈಲ್ ಕೇಳಿ ಬಂದಲ್ಲ. ಎಷ್ಟು ಸರಿ ಬಂದು ಫೈಲ್ ಕೇಳಿದೆ ಸರ್? ಅಲ್ಲೆಲ್ಲ ಇದೆ, ಇಲ್ಲಿದೆ, ಹುಡುಕ್ತೀವಿ ಸರ್, ಹುಡುಕೊಡ್ತೀವಿ ಅಂತ ಹೇಳಿದ್ರೆ ಸಾರ್ವಜನಿಕ ಕೆಲಸ ಮಾಡಿದ್ರೆ ನಿಷ್ಠೆಯಿಂದ ಕರೆಕ್ಟಾಗಿ ಕೆಲಸ ಮಾಡಿ. ಮಾಡೋ ಕೆಲಸ ನಿಷ್ಠೆಯಿಂದ ಮಾಡಬೇಕು. ಈಗ ನಾನು ಬಂದು ಹಳ್ಳಿಯಲ್ಲಿಗೂ ಬಂದು ನಾನು ಏನೋ ಮಾಡಿದೆ, ನಾನು ಆಧಾರ್ ಕಾರ್ಡ್ ಅಲ್ಲಿಗೂ ಮಾಡಿದೆ. ಯಾವಾಗ ಬಂದಿದೆ ನಮ್ಮಲ್ಲಿಗೆ ಸಾರಿಗೆ? ಯಾರಿಗೆ ಸಾರಿಗೆ ಯಾವಾಗ ಬಂದಿದೆ ನೀನು? 94 ಸ್ಪಾಟ್ ಇನ್ಸ್ಪೆಕ್ಷನ್ ಜೊತೆ ಅದಕ್ಕೆ ಬರ್ತೀನಿ ಇವಾಗ. ಎಷ್ಟು ಜನ ಬುಕ್ಸಾರ ಕಸರು ಕೂಡ ದೊಡ್ಡವರು ಮುಂದೆ ಬನ್ನಿ. 94 ಅಪ್ಪತ್ತ ಬಂದಿದ್ದರು. ಬಂದ್ಬಿಟ್ಟವ್ರೆ ಮುಂದೆ ಬಂದಿಲ್ಲ. ಎಷ್ಟು ಜನ ಮಜಾ ಮಾಡಿದಾರ? ಎಲ್ಲ ಬರ್ಬೇಕು ಮುಂದೆಗಡೆ. ಬನ್ನಿ ಬನ್ನಿ. ಡೆವಲಪ್ಮೆಂಟ್ಗೋಸ್ಕರ ವಿಮಾನ ಕಟ್ಕೊಳಕ್ಕೆ ಇನ್ನೊಂದು ಕಟ್ಕೊಳಕ್ಕೆ ಇವ್ರಿಗೆ ಅಪ್ಪದನ್ನು ಕಟ್ಕೊಂಡ್ರೆ ಬಿಸಾಕಾಗಲ್ಲ, ಒಕ್ಕಲೆ ಬಿಸಾಕಾಗಲ್ಲ. ಆ ಉದ್ದೇಶಕ್ಕೆ ಏನಾರ ಮಾಡೋದು. ಈಗ ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳಕ್ಕೆ ಅವಕಾಶ ಕೊಟ್ಟರೆ ನಾವು ಹೇಳ್ಬೋದು. ಅಲ್ಲಪ್ಪ ಸರ್ಕಾರ ಹೇಳಲ್ಲ. ಒಂದು ನಿಮಿಷ ನಾನು ಮೀಟರ್ ಕೊಟ್ಟಿದ್ದೀವಲ್ಲ, ಮೀಟರ್ ಕೊಟ್ಮೇಲೆ ಅವ್ರಿಗೆ ಅಧಿಕಾರ ಇಲ್ವಂದ್ರೆ? ಮೀಟರ್ ಕೊಟ್ಮೇಲೆ ಅವ್ರಿಗೆ ಅಧಿಕಾರ ಇಲ್ವ ಸರ್ಕಾರದ? ಮೀಟರ್ ಕೊಟ್ಮೇಲೆ ಬೆಳಗ್ಗೆ ಮೀಟರ್ ಕೊಡ್ತಿದೆ. ಈಗ ಒಂದು ನಿಮಿಷ ಅದಕ್ಕೆ ನಾನು ಹೇಳ್ತಾ ಇರೋದು, ನೀವು ತಿಳ್ಕೊಂಡು ಹೇಳ್ಬೇಕು. 2015 ಮುಂಚೆ ಮನೆ ಕಟ್ಟಿದ್ರೆ ಮಾತ್ರ ಸದ್ಯಕ್ಕೆ ಅವಕಾಶ ಇರೋದು. ಹೋಗಿ ಅವ್ರ ಮೇಲೆ ಒಕ್ಕಲೇಮ್ಸ್ ಹೋಗಿದ್ವಾ ಹೊಸ ಮನೆಯಿಂದ? ಆಮೇಲೆ ಅದು ಹೊಸ ಮನೆಯಿಂದ ಹೋಗಿದ್ವಾ? ಇದು ಯಾರನ್ನ ಹೊಸ ಇನ್ನೊಬ್ಬ ಯಾರನ್ನಾಗಲಿ 2 ಗೋಡೆ ಒಂದು ಗೋಡೆ ಕಟ್ಟಿ ಒಂದು ಕಾಲ ಬಂದು ಅದು ಬೆಂಬಲ ಮಾಡ್ತೀರಿ. ಇಟಾಚಿ ಇಟ್ಕೊಂಡು ಕಂಪ್ರೆಷನ್ ಮಿಷಿನ್ ಇಟ್ಕೊಂಡು ವಾರದಿಂದ ಹೊರಗಡೆ ಹೊಡಿತಾರೆ. ಅವ್ರನ್ನ ಕಾಣಲ್ಲ ನೀವು. ಯಾವನಾದ್ರು ಬಡಪಾಯಿ ಇದ್ರೆ ಚೂರ ಮಾಡಬೇಡ, ಅವ್ರನ್ನ ತಪ್ಪಿಯ ಒಂದು ನಿಮಿಷ ಕೇಳಿ. ಏನು ಹೇಳಿದ್ರೆ ಇದು ಮನೆ ಗೊತ್ತಿರೋದು ಕೇಳಿದ್ರ ಎಂದ ಬಿದ್ದಿವಿ ಗೋಶಾಲೆ ಜಾಗದಲ್ಲಿ ಯಾರೋ ಗಂಟೆ ತಪ್ಪಿಲ್ಲ ನೀವು. ನನ್ನ ಕಡೆ ಬಂದ್ರೆ 2 ಗಂಟೆ ತಪ್ಪಿಸ್ತೇ. ಇಲ್ಲಿ ಕೇಳಿ, ಇದೇ ರಾಜಣ್ಣವರು ಅಂಬೇಡ್ಕರ್ ಭವನ ಮಾಡ್ಬೇಕು ಅಂತ ಹೇಳಿದ್ರು. ಸ್ಥಳ ಗುರುತಿಸಿದ್ವಿ. ಆ ಜಾಗದಲ್ಲಿ ಮನೆ ಕಟ್ಟಕ್ ಹೋದ್ರು. ಕಟ್ಬೇಡ್ರಿ ಅಂತ ಹೇಳಿದ್ಮೇಲೆ ಇವರೇ ಫೋನ್ ಮಾಡಿ ಕಟ್ಟಿ ಬಿಡ್ರಿ ಅಂತಾರೆ. ಏನರ್ಥ ಅದು? ಅಂಬೇಡ್ಕರ್ ಭವನ ಕಟ್ಬಾರ್ದು ಅಂತಾರ? ಇಲ್ಲಿ ಅಂಬೇಡ್ಕರ್ ಇದೇ ಮುಂದಾಗಿ ಹೇಳಿದ್ರೆ ಒಂದು ನಿಮಿಷ. ಈಗ ಮೆಂಬರ್ ಹೋಗೋ ಜವಾಬ್ದಾರಿ ಸ್ಥಾನ ಇರ್ತದೆ. ಇಲ್ಲಿಗಲ್ ಆಗಿ ಸರ್ಕಾರಿ ಜಮೀನಲ್ಲಿ ಮನೆ ಕಟ್ಸ್ಬೋದ ಮೆಂಬರ್ಗಳು? ಅವಕಾಶ ಇದೆಯಾ? ಅಲ್ಲ ಆಮೇಲೆ ಅವಕಾಶ ಇದೆಯಾ? ಸಾಲದಲ್ಲೇ ಕಸ್ಬಿಟ್ಟ ಜೊತೆ ಇಲ್ಲಿಗಲ್ ಮೆಂಬರ್ ಕಟ್ಸ್ತಾರೆ. ಆಶ್ರಯ ಯೋಜನೆಯಲ್ಲಿ 9 ಎಕರೆ ಕೊಟ್ಟಿದ್ದೀವಿ ಪಂಚಾಯತ್ಗೆ 2015-16ರಲ್ಲಿ. 9 ಎಕರೆ ಆಶ್ರಯ ಯೋಜನೆ ಕೊಟ್ಟ ಮೇಲೆ ಎಷ್ಟು ಜನಕ್ಕೆ ಸೈಟ್ ಕೊಡ್ಬೋದು? ಪಂಚಾಯತ್ಗೆ ಹ್ಯಾಂಡ್ ಓವರ್ ಮಾಡಿದ್ವಿ. ಅದನ್ನು ಕೊಡ್ಬೋದಲ್ಲ? ಒಂದು ವಿಚಾರ ದಯಮಾಡಿ ಕೇಳಿ. ನಾನು 2021 ಜೂನ್ 7 ಮೇಲೆ ಒಂದೇ ಒಂದು 90% ರಿಜೆಕ್ಟ್ ಮಾಡಿಲ್ಲ. ಒಂದು ವಿಚಾರ ಇದು ಕೇಳಿ. ಎರಡನೇದು ಒಂದು ನಿಮಿಷ ಕೇಳಿ, ತಾಳ್ಮೆ ಕೇಳಿ, ಆಮೇಲೆ ಕೇಳಿ, ಬೇಕಾ ಸಂಜೆವರೆಗೂ ಇರ್ತೀನಿ. ಎರಡನೇದು ಮುಂಡ್ರಾಮ್ ಅವರು ಮತ್ತೆ ಅವ್ರ ಜ್ಯೋತಿ ಅನ್ನೋರು ಬಂದರು. ನಾನು ರಿಜೆಕ್ಟ್ ಆಗಿರೋ ವಿಚಾರನೂ ಗೊತ್ತಿಲ್ಲ. ಆಮೇಲೆ ಇದನ್ನು ಕೇಳಿದ್ವಿ, ಸರ್ ನಮ್ಮ ಫೈಲೇ ಇದಾಗಿಲ್ಲ, ಬೇರೆ ಯಾರ್ದೆಲ್ಲ ಕೊಟ್ಟಿದ್ರೆ ಕೊಟ್ಟಿಲ್ಲ ಅಂದರು. ನಾನು ಅಲ್ಲಿ ಆಫೀಸಲ್ಲಿ ಕ್ರಾಸ್ ಚೆಕ್ ಮಾಡಿದಾಗ ಅವ್ರದ್ದು ಏನಾಗಿದೆ ಅಂದರೆ, ಏನು ಗೌರ್ಮೆಂಟ್ ರೂಲ್ಸ್ ಇದೆ 2015 ಮುಂಚೆ ಮನೆ ಕಟ್ಟಿಲ್ಲ ಅಂದ್ಬಿಟ್ಟು ಹಿಂದೆ VRI ಕಾಲದಲ್ಲಿ ರಿಜೆಕ್ಟ್ ಆಗಿದೆ. ನಾನು ಬಂದಾಗ ಅವ್ರ ಅಪ್ಲಿಕೇಶನ್ ಸಮೇತ ಬಂದಿಲ್ಲ. ಯಾಕಂದರೆ ನಾನು ಏನೇ ರಿಜೆಕ್ಟ್ ಮಾಡಿದ್ರು ಇನ್ನೊಂದು ಮಾಡಿದ್ರು ವಿತ್ ಅಕ್ಸೆಪ್ಟ್ ಮಾಡಿದ್ರು ಅಷ್ಟೇ GPS ಫೋಟೋ, ರಿಜೆಕ್ಟ್ ಮಾಡಿದ್ರು GPS ಫೋಟೋ ಸ್ಮಾರ್ಟ್ ಹೋಗೇ ಮಾಡೋದು. ಇದೇ ಕಾಸರಗೋಡು ರಾಜರಾಜೇಶ್ವರ ಅವರ ಗೊತ್ತಾ? ರಾಜರಾಜೇಶ್ವರು ಮನೆಗಿರಲಿಲ್ಲ, ಬೇರೆ ಊರಿಗೆ ಹೋಗಿದ್ರು. ನಾನೇ ಬೇರೆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಪಾಪ ಬಿಲ್ಲೆ ಮನೆ ಆಯಮ್ಮ ಕಟ್ಟು ಒಂದು ಯಾರ್ದು ರಾಜೇಶ್ವರಿ ನೀವಾ? ಒಂದು ನಿಮಿಷ ಕೇಳಿ, ಅದನ್ನೇ ನಾನು ಹೇಳ್ತೀನಿ ಕೇಳಿ. ಆಯಮ್ಮ ಮನೆ ಕಟ್ಟಿ 20-25 ವರ್ಷ ಆಗಿದೆ. ಪಾಪ ಆಯಮ್ಮ ಮಾಹಿತಿ ಇಲ್ಲ ಈಗ ಅಪ್ಲಿಕೇಶನ್ ಹಾಕ್ಬೇಕು, ಹೆಂಗೆ ತೊಗೋಬೇಕಂತ. ನಾನೇನು ಮಾಡಿದೆ, ಅವ್ರು ನಾನೇ ಹುಡ್ಕೊಡಾಗಿದ್ದೆ. ಪಾಪ ಯಾರೋ ವಯಸ್ಸಾದ ಇದ್ದು ಜ್ಞಾಪಕನೇ ಇರಲಿಲ್ಲ. ಆಮೇಲೆ ಇನ್ನೊಬ್ರಿಗೆ ಹೇಳ್ಬಿಟ್ಟು ಬಂದೆ, ಇದೇ ಜ್ಯೋತಿ ಅವರಿದ್ರು, ಏನೋ ಆಯಮ್ಮನ ಮಾಹಿತಿ ಕೊಡಿ, 94 ಹಕ್ಕುಪತ್ರ ಕೊಡ್ಬೋದು, ಅವ್ರು ಬರ್ರಿ ಅಂದ್ಬಿಟ್ಟು ಇದೇ DCM ಸಾಹೇಬರು ಎನ್ನಾಗದಲ್ಲಿ ಫಂಕ್ಷನ್ ಮಾಡಿದಾಗ ಯಾರ್ಯಾರು ಬ್ಯಾಲೆನ್ಸ್ ಇದ್ರೋ ನಾವೇ ಕರ್ಕೊಂಡೆ ವಾಲೆಂಟ್ ಕರ್ಕೊಂಡೆ ಹಕ್ಕುಪತ್ರ ಕೊಡ್ತಿದ್ದೀವಿ. ಇದೇ ಹಿಂದೆ MP ಸಾಹೇಬರು DCM ಸಾಹೇಬ್ರ ಕಾಲದಲ್ಲಿ ನಾವೇ ಕರ್ಕೊಂಡೆ ಹಕ್ಕುಪತ್ರ ಒಂದೇ ನಿಮಿಷ. ಈಗ ನನ್ನ ಕಾಲದಲ್ಲಿ ಒಂದೇ ಒಂದು 94 ಹಕ್ಕುಪತ್ರ ರಿಜೆಕ್ಟ್ ಆಗಿಲ್ಲ, ನಾನು ರಿಪೋರ್ಟ್ ಆಗಿಲ್ಲ. ಎರಡನೇದು ಕಂದಾಯ ಗ್ರಾಮ ಹೇಳಿದ್ನಲ್ಲ, ಯಾರು ಅವರಾಗಿ ಅರ್ಜಿ ಕೊಡಿಲ್ಲ ಅಂದ್ರು ನಾವೇ ಮನೆ ಬಾಗಿಲಿಗೆ ಹೋಗಿ ಪ್ರತಿಯೊಬ್ಬರನ್ನು ರಿಕ್ವೆಸ್ಟ್ ಮಾಡಿ ಬೆಳಗ್ಗೆ 7 ಗಂಟೆಗೆ ಹೋಗಿದ್ದೀನಿ ನಾನು.
ಅಲ್ಲೋರು ಮಾಹಿತಿ ಇರಬೇಕು, ಲೋಕಲ್ ಮೆಂಬರ್ ಕೇಳ್ತಾರೆ. ಯಾಕಂದ್ರೆ 2 ಗ್ರಾಮ ಬಂದಿರೋದು ಅದು. ಇವ್ರು ಹೇಳ್ತಾರೆ ಕಸಕೋಟೆ ಅಂತ. ಇವಾಗ ಸರ್ಕಾರದಿಂದ ಕಂದಾಯ ಗ್ರಾಮ ಅಂತ ಆಗಿರೋದು ಕೃಷ್ಣದೊಡ್ಡಿ ಮತ್ತೆ ಮಾದಾಪುರ ದೊಡ್ಡಿ ಸದ್ಯಕ್ಕೆ. ಅವೆರಡು ವಿತಿನ್ ಏನೋ ಗ್ರಾಮ ಟೌನ್ ಒಳಗೆ ನಾವು ಯಾರನ್ನ ಹಕ್ಕುಪತ್ರ ಕೊಡಿಲ್ಲ ಅಂದ್ರೆ ಅವ್ರಿಗೆ ಹಕ್ಕುಪತ್ರ ಕೊಡಬೇಕನ್ನೋ ಸ್ಕೀಮ್ ಐತೆ. ಅವ್ರ ಮಾಹಿತಿನೇ ಇದ್ರೆ ನಾನೇ ಮನೆ ಬಾಗಿಲಿಗೆ ಹೋಗಿ ಅಲ್ಲೇ ಆಧಾರ್ ಕಾರ್ಡ್ ಕಲೆಕ್ಟ್ ಮಾಡಿಕೊಂಡು ಇಲ್ಲಿಂದ ನಮ್ಮ ಅಸಿಸ್ಟೆಂಟ್ ಕಳಿಸಿ ಜೆರಾಕ್ಸ್ ತರಿಸಿ ನಾವೇ ಪಟ್ಟಿ ಮಾಡಿ 62 ಜನಕ್ಕೆ ಹಕ್ಕುಪತ್ರ ರೆಡಿ ಮಾಡಿದ್ದೀವಿ. ಕಸಂಕೋಟೆ ಅದ್ರಲ್ಲಿ ಲಿಸ್ಟ್ ಇರಲಿಲ್ಲ, ಇದ್ದಿದ್ರೆ ಅದು ಮಾಡ್ತಾ ಇದ್ವಿ. ಒಂದು ನಿಮಿಷ ಕೇಳಿ, ಇಲ್ಲಿ ಮಿಸ್ಗೈಡ್ ಆಗಿದೆ. ನನ್ನ ಕಾಲದಲ್ಲಿ ಒಂದೇ ಒಂದು ಅಪ್ಲಿಕೇಶನ್ ಬೇಕಾದ್ರೆ ಇರುತ್ತೆ, ಆಫೀಸಲ್ಲಿ ಇರುತ್ತೆ. ಸುಮ್ಮನೆ ರಿಜೆಕ್ಟ್ ಮಾಡಕ್ ಬರಲ್ಲ. ಚೆಕ್ ಮಾಡಿ, ನಮ್ಮ ಸೈನ್ ಇದ್ರೆ ಮಾತಾಡಿ. ನಾನು ಒಂದೇ ಒಂದು 94C ಹಕ್ಕುಪತ್ರದ್ದು ಒಂದೇ ಒಂದು ಅವ್ರು ಗಮನ ಬರೆದು ರಿಜೆಕ್ಟ್ ಮಾಡಿಲ್ಲ. ಎಷ್ಟು ದಿನ ಆಯ್ತು ಅಧಿಕಾರಕ್ಕೆ ಬಂದು? 21 ಅಂತ ಹೇಳಿ ಅದಕ್ಕೆ ಮುಂಚೆ ನೀವೇ ಇದ್ದೀವಿ. ಇಲ್ಲ, 2021 ಜೂನ್ ನಾನು ಬಂದಿರೋದು. ಅದಕ್ಕೆ ಮುಂಚೆ ಮಾಂತೇಶ್ ಕೊಳ್ಳಾಳರಿದ್ರು. ಆ 21ರಲ್ಲಿ 94C ಹಕ್ಕುಪತ್ರ ಕೊಡೋದಕ್ಕೆ ಆನ್ಲೈನಲ್ಲಿ ಬಿಟ್ಟರಲ್ವಾ? ಆ ಬಿಟ್ಟಾಗ ಅಪ್ಲೈ ಮಾಡಲ್ಲ, ಹೇಗೆ ಅಪ್ಸೆಟ್ ಆಯ್ತು ಅದು? ಅದೇ ಮಾತ್ರ ಅಂತ ಅಲ್ಲಿ ಸ್ಟಾಪ್ ಆಗಬೇಕಾಗಿಲ್ಲ. ಈಗಲೇ ಬನ್ನಿ, ತಕ್ಷಣ ನಾನೇನಾನ ರಿಪೋರ್ಟ್ ಆಗಿ ರಿಜೆಕ್ಟ್ ಮಾಡಿದ್ರೆ ಮಾತಾಡಿ. ನಾನು ಒಂದು ರಿಜೆಕ್ಟ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ಅದರಲ್ಲೂ ಕಸಗುಂಡಿ ಇವ್ರು ಯಾರು ರಿಜೆಕ್ಟ್ ಮಾಡಿಲ್ಲ? ಮನೆಯಲ್ಲ ರಾಜೇಶ್ವರ ಮದಿನ ಯಾರೋ ಯಾಕಂದ್ರೆ ಏನೋ ಒಂದೇ ಒಂದು ಅಪ್ಲಿಕೇಶನ್ ನಾನು 90% ರಿಜೆಕ್ಟ್ ಮಾಡಿಲ್ಲ. ಹಿಂದೆ MP ಸಾಹೇಬ್ರು ಇಲ್ಲ ಒಂದು ಜನಸ್ಪಂದನ ಕಾರ್ಯಕ್ರಮ ಮಾಡೋದು ಎಲೆಕ್ಷನ್ ಮುಂಚೆ ಹಿಂದೆ DK ಸುರೇಶ್ ಸಾಹೇಬ್ರು ಅವ್ರು ಏನೋ ಹೇಳಿದ್ರು, ಸ್ವಲ್ಪ ಈಗ ಏನಾಗಿದೆ ಅಂತ ಗೊತ್ತಾ, ಹೊಸ ಕಟ್ಟಕ್ಕೆ ಹೋಗ್ತಾರೆ. ನೀವೇನೋ ಮುಂಚೆಂತ ತೋರಿಸ್ತೀನಿ ಇನ್ನೊಂದು ಅಂತೀರಿ, ಇನ್ನೊಂದು ಹೊಸ ಕಟ್ತಾರೆ, ನಿಮ್ಮನ್ನು ತೋರಿಸ್ತಾರೆ ಅವ್ರೇನು ಕೊಟ್ಟೆ ಅಂತ. ಆಮೇಲೆ ಇನ್ನೊಂದು ಏನಾಗಿದೆ, ಬೇರೆ ಊರಲ್ಲಿ ಬರ್ತಾರೆ. ನಾವೇನೋ ಉದ್ದೇಶ ಒಂದು ಸರ್ಕಾರ ಮುಚ್ಚಿದ್ವಿ, ಅಲ್ಲಿ ಅಂಬೇಡ್ಕರ್ ಭವನ ಮಾಡ್ಬೇಕಂತ ಮುಚ್ಚಿದ್ವಿ. ಅಲ್ಲಿ ರಾಜಕೀಯ ಟೈಮಲ್ಲಿ ಮನೆ ಕಟ್ಟಿ ರಾತ್ರಿ ಮನೆ ಕಟ್ಕೊಂಡಿದ್ದಾರೆ. ತಿರ್ಗಿ ಇಲ್ಲಿ ಅಂಬೇಡ್ಕರ್ ಭವನ ಅಂತ ಕೇಳ್ತೀರಿ, ಅಲ್ಲಿರೋದು ಮ್ಯಾಕ್ಸಿಮಮ್ ಎಲ್ಲ ಇವರು ಅಂಬೇಡ್ಕರ್ ಭವನ ಕೇಳಿದ್ರೆ ಅಲ್ಲಿ ಕುರ್ಸ್ಕೊಂಡು ರಾತ್ರಿ ಮನೆ ಕಟ್ಟಿದ್ದಾರೆ. ಅಂಬೇಡ್ಕರ್ ಭವನ ಕೇಳೋದು ನಿಜ, ಎಲ್ಲಿ ಕುರ್ಸಿದ್ದೀರಾ? ಎಲ್ಲಿ ಮಾಹಿತಿ ನೋಡ್ತಿದ್ದೀರಾ? ಸುಮ್ಮನೆ ಜನ ಯಾಕೆ ಹೇಳಿದ್ರೆ ಅಂಬೇಡ್ಕರ್ ಭವನ ಅಂತ ನೀವು ಒಂದ್ಸರಿ ನನಗೆ ಫೋನ್ ಮಾಡಿ ಮಾತಾಡ್ತಾರಲ್ಲ, ಯಾಕೆ ಹೋಗ ಡಾಕ್ಟರ್ ಅದೇ ಜಾಗ ಮುಚ್ಚಿದ್ದು. ಒಂದು ವಿಚಾರ ನಾನು ಮೊನ್ನೆ ಸ್ಮಶಾನ ವಿಚಾರದಾಗ, ಈಗ ಸ್ಮಶಾನ ಕೊಡ್ಬೇಕಾದ್ರೆ ಎಲ್ಲ ಪೊಸಿಷನ್ ಇರ್ತಾರೆ, ಎಲ್ಲರೂ ಮಾಹಿತಿ ಕೊಟ್ಟು ಮಾಡೋಕ್ಕಾಗ್ತದ? ನಂದ್ರಾಗ ಯಾಕೆ ಮಾಡ್ದೆ ಅಂತ ಕನ್ಸರ್ನ್ ಮೆಂಬರ್ ಇಟ್ಕೊಂತಾರೆ. ಮೆಂಬರ್ ಬಂದು ಅವ್ನು ಬೇಡ ಅಂತ ಹಿಂದೆ ಸ್ಮಶಾನ ಮಾಡೋದು. ಈಗ ಒಂದು ನಿಮಿಷ ಕೇಳಿ, ಯಾವ್ದು ಬೇಡ ಅಂತ ಹೇಳಿದ್ರಿ? ಯಾವಾಗ ಬಂದು ಬೇಡ ಅಂತ ಹೇಳಿದ್ರಿ ಹೇಳು? ನಾನೇ ನೀವು ಬೇಡ, ನಾನು ಉದ್ದೇಶಕ್ಕೆ ಹೋಗಿ ಅಲ್ಲೇ ನಿಂತ್ಕೊಂಡು ಚಾಲೆಂಜ್ ಮಾಡಿದಾಗ ನೀವು ಬಂದು ಕಾಡು ತಗೊಂಡ್ಬಂದು 2 ಮನೆ ಹೊರಸಾಕ್ತೆ ನೀನು. ನೀನು ಮೋಹನ್ ವರ್ಷಾಕ್ತೆ ನೀವು ಗೋಶಾಲೆಗೆ ಬೇಕಾಗಿತ್ತು. ಗೋಶಾಲೆ ನೀವು ಬಂದ ಗೋಶಾಲೆಯಲ್ಲಿ ಅವ್ರು ಅಷ್ಟು ಹಸುಗಳು ಸಾಯ್ತಾ ಇದ್ದಾವೆ. ಅದ್ರ ಗೋಶಾಲೆ ಮಾಡಿಲ್ಲ. ನಾವು ಯಾರ್ಯಾರು ಮಾಡಿದ್ರೆ ಒಂದು ಗೋಶಾಲೆ ಮಾಡಿಲ್ಲ. ಕೆರೆ ಮತ್ತು ನಿರ್ವಹಣಾ ಸಮಿತಿ ಅಂತ ಪಂಚಾಯತ್ ಒಂದು ಸಮಿತಿ ಇದೆ. ನಾವು ಒಂದು ನಿಮಿಷ ಇರೋಣ. ಸ್ಮಶಾನದ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಎಲ್ಲ ಹಳ್ಳಿಗಳಲ್ಲಿ ಎಷ್ಟು ಸ್ಮಶಾನ ಇದೆಯೋ ಆ ಸ್ಮಶಾನಗಳನ್ನು ಸರ್ವೆ ಮಾಡೋದಕ್ಕೆ ರೆಗ್ಯುಲೇಷನ್ ಪಾಸ್ ಮಾಡಿದ್ದೀವಿ. PDO ಸಾಹೇಬರು ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಯಾಕೆ ಗೊತ್ತಾ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಅಪ್ ಮಾಡಬೇಕು ಸಾಹೇಬ್ರೆ. ಅದನ್ನು ನೀವು ಹೇಳಿ. ಒಂದು ಎಷ್ಟು ತಾರೀಕು ಸರ್ ಆಗಿದ್ದು ನಿರ್ವಹಣಾ ಸಮಿತಿ 4 ದಿನದಿಂದ ಸಮಿತಿ ಆಗಿದೆ. ಆ ಸಮಿತಿಯಲ್ಲಿ ರೆಗ್ಯುಲೇಷನ್ ಪಾಸ್ ಮಾಡಿದ್ದಾರೆ. ಊರುಗಳಲ್ಲಿ ಎಷ್ಟು ಸ್ಮಶಾನ ಬರುತ್ತೋ ಅಷ್ಟು ಸ್ಮಶಾನವನ್ನು ಸರ್ವೆ ಮಾಡೋದಕ್ಕೆ ಕಾನೂನು ಚೌಕಟ್ಟಲ್ಲಿ RI ಸಾಹೇಬರಿಗೆ, VI ಸಾಹೇಬರಿಗೆ, PDO ಸಾಹೇಬರಿಗೆ ಲೆಟರ್ ಮಾಡ್ತಾರೆ. ಓಕೆನಾ? ಹಲೋ, ಓಕೆನಾ? ಸರಿ ಕೆರೆ ಹತ್ರ ರಾಜಕಾಲುವೆ ಆಯ್ತಾ? ಅದು ಒತ್ತುವರಿ ಅಂತ ಕೊಟ್ಟಿದ್ದೀವಿ ಅಣ್ಣ. ಎವಿಕ್ಷನ್ ಮಾಡಕ್ಕೆ ಕೊಟ್ಟಿದ್ದೀವಿ. ಅವರು ಒತ್ತುವರಿ ಮಾಡ್ಕೊಂಡು ರೋಡೇನೆ ಮಾಡ್ಕೊಂಡು ಅಲ್ವಾ? ಒತ್ತುವರಿ ಅಂತ ರಿಪೋರ್ಟ್ ಕೊಟ್ಟಿದ್ದೀವಿ. ಬೇಕಾದ್ರೆ ಮಾಹಿತಿ ಕೊಡ್ತೀನಿ. ಎವಿಕ್ಷನ್ ವಾರಕ್ಕೊಂದೊಂದು ಮಾಡ್ತಾರೆ. ಒಂದು ಅಪ್ಲಿಕೇಶನ್ ಬಿಟ್ಟವರಿಲ್ಲ. ನಾವು ಸುಮ್ಮನೆ ಇಲ್ಲ ಒಂದೊಂದು ಕೊಡಕ್ಕೆ ಬರಲ್ಲ, ಸ್ಮಾರ್ಟ್ ಹೋಗಿ ಮಾಡಬೇಕಾಗ್ತದೆ. ಆ ಇದರಲ್ಲಿ ಒತ್ತುವರಿ ಅಂತ ಕೊಟ್ಟಿದ್ದೀವಿ. ಆ ರೋಡ್ ಮಾಡ್ಕೊಂಡು ನಾವಿರೋ ನೀರು ಹೋಗೋದು ಒತ್ತುವರಿ ಅಂತ ಕೊಟ್ಟಿದ್ದೀವಿ. ಸಂಖ್ಯೆ ಜಾಸ್ತಿ ಆಗಿದೆ. ನಮಗೆ ನಿಮಗೆ ಆಲ್ರೆಡಿ ನಾವು ರಿಕ್ವೆಸ್ಟ್
ಆದಷ್ಟು ಬೇಗ ಒಂದು ತಿಂಗಳಲ್ಲಿ ವ್ಯವಸ್ಥೆ ಮಾಡಿಕೊಡಿ ಅಂತ ನಾನು ನಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ. ಈಗ ಉತ್ಸಾಹದ ಮೆಂಬರ್ ರಾಜಣ್ಣವರು ಮತ್ತು ಸದಾನಂದವರು ಅದೇನ ಸ್ಮಶಾನ ಮತ್ತು ಇದು ಬೇರೆ ಲೇಔಟ್ ಕೊಡಲ್ಲ ಅಂತ ಹೇಳಿದ್ರು. ನಾವೇನು ಹೇಳಿದ್ವಿ, ಮೀಟಿಂಗ್ ಮಾತಾಡಿ ಬೇಕಾದ ಜನಸಂಖ್ಯೆ ಈಗ ವಾಸ್ತವಾಂಶ ರೂಲ್ಸ್ ಇರೋದು 1000 ಜನಸಂಖ್ಯೆ ಅಂದರೆ ಅರ್ಧ ಎಕರೆ ಜಮೀನು ಇರೋದು. 1000 ಜನಸಂಖ್ಯೆ ಅಂದರೆ ಅರ್ಧ ಎಕರೆ ಜಮೀನು, ಅರ್ಧ ಎಕರೆ ಇರೋದು. ಆವಾಗಲೂ ನೀವು ನಾವು ರಿಕ್ವೆಸ್ಟ್ ಮಾಡ್ತೀವಿ, ಎಕ್ಸ್ಟ್ರಾ ಮಾಡ್ಕೊಡ್ತೀವಿ ಅಂತ ಹೇಳಿದಾಗ ಆಯ್ತು ಮಾಡ್ಕೊಡ್ತೀವಿ ಅಂತ ಹೇಳಿದ್ವಿ. ಶನಿವಾರ ಡೇಟ್ ಫಿಕ್ಸ್ ಆಗಿತ್ತು. ಅವತ್ತು ನಮ್ಮ RI ಸರ್ ಅಂತ ಹೇಳ್ಬಿಟ್ಟು ಒಂದು ಸ್ಮಶಾನ ಇತ್ತು. ಅದರಲ್ಲಿ ಈಗ ನಮಗೆ ಒಂದು ಜಾಗ ಪೂರ್ತಿ ಕ್ಲೋಸ್ ಆಗಿದೆ. ಈಗ ನಮಗೆ ಸ್ಮಶಾನ ಬೇಕು. ಮಂದಿಗಪುರ ಕೆರೆ ಹತ್ರನೇ ಇರೋದು. ನಾಗರಾಜಣ್ಣ ಅಲ್ಲಲ್ಲ ಕೆರೆ ಮುಂದೆನೇ ಇದೆ. ಕೆರೆ ಮುಂದೆನೇ ಇದೆ. ಈಗ ಏನು ಹೇಳಿದ್ರು, ಅಲ್ಲಿ ಜಾಗ ನಮಗೆ ಕ್ಲೋಸ್ ಆಗಿದೆ. ಫೆನ್ಸಿಂಗ್ ಮಾಡಿದಾರಲ್ವಾ? ಫೆನ್ಸಿಂಗ್ ಇಲ್ಲ, ಜಾಗನೇ ಕ್ಲೋಸ್, ಮಸಾಣದ ಜಾಗನೇ ಕ್ಲೋಸ್ ಆಗಿದೆ. ಹೊಸದ ಜಾಗ ಬೇಕು. ಈಗ ಹೊಸದ ಜಾಗ ಬೇಕು. ಈಗ ಇನ್ನೊಂದು ಮದುವೆ ಏನಪ್ಪ ಅಂದರೆ, ಸ್ಮಶಾನ ಹೆಚ್ಚುವರಿ ಯಾರಿಗಾದ್ರು ಬೇಕಾದರೆ ಪಂಚಾಯತಿ PDO ಸರ್ ಗಾಡಿಯಿಂದ ಒಂದು ಲೆಟರ್ ಹಾಕ್ಸಿ ನಾವು ಜಾಗ ಗುರುತು ಮಾಡಿಕೊಡ್ತೀವಿ, ಆಯಿತಾ? ಯಾಕಂದರೆ ಹಿಂದೆ ಜನಸಂಖ್ಯೆ ಮೇಲೆ ಮಾಡಿದ್ರೆ ಲೇಔಟ್ ಆಗ್ತವೆ, ಸ್ಮಶಾನ ಜಾಗ ಸಾಲಲ್ಲ. ಅದರಿಂದ ದಯಮಾಡಿ ಒಂದು ರಿಕ್ವೆಸ್ಟ್ ಕೊಟ್ಟರೆ PDO ಸರ್ ಕಡೆಯಿಂದ ಇಲ್ಲ ಕೊಟ್ಟು ಯಾರು ಕೊಟ್ಟು ತೊಂದರೆ ಇಲ್ಲ, ನಾವು ಅದು ಇದ್ರ ಮೇಲೆ ಏನೋ ಜಾಗ ಮಂಜೂರು ಮಾಡೋಕ್ಕೆ ರಿಪೋರ್ಟ್ ಆಗಿ ಕಳಿಸ್ತೀವಿ. ಆಮೇಲೆ PDO ಸರ್ ಕಮ್ಯುನಿಕೇಟ್ ಕೊಡ್ತೀವಿ. ರಾಮಕೃಷ್ಣ ಅವ್ರ ಮಿಸ್ಸಸ್ ಲಕ್ಷ್ಮಿ ಅವರು ಗಿಡ್ಡಳ್ಳಿ, ಮುತ್ತರಾಯನ ಸ್ವಾಮಿ ದೊಡ್ಡಿ, ಆಶ್ರಮ, ಬಿಂಗಿಪುರ 4 ಹಳ್ಳಿಗೂ ಸೇರಿ ಒಬ್ಬರೇ ಪಂಚಾಯತಿ ಮೆಂಬರ್ ಇರೋದು. ಇವತ್ತು ಆ ಊರು ನೋಡಿದ್ರೆ ಒಂದು ಲೇಔಟ್ ಥರ ಫೀಲ್ ಆಗ್ತಿದೆ. ಯಾಕೆ ಕೋನ್ಸಂದ್ರಿಗೆ ಯಾಕೆ ಇವತ್ತು ನಮ್ಮ ಕಿರಣ್ ಅವರೇ ಒಂದು ಮಾಧ್ಯಮದಲ್ಲಿ ಇದು ಮಾಡ್ತಾರೆ, ಕುಗ್ರಾಮ ಅಂತ ಮಾಡ್ತಾರೆ. ಯಾಕೆ ಕೋನ್ಸಂದ್ರ ಕುಗ್ರಾಮನ ಯಾಕೆ 4 ವರ್ಷದಿಂದ ಒಂದು ಕಾಮಗಾರಿ ಆಗ್ತಾ ಇಲ್ಲ? ದಯವಿಟ್ಟು ಇದಕ್ಕೆ ಉತ್ತರ ಕೊಡಬೇಕು. ಎಲ್ಲ ಊರಲ್ಲೂ ಮಡೆಯರ್ ಮನುಷ್ಯಳ್ಳಿ ಆಗ್ಬೋದು, ಬುಕ್ಸಾಗ್ರ ಅಲ್ಲೂ ಸಹ ಬೇರೆ ಮೆಂಬರ್ಗಳಿರೋದು, ಪಕ್ಷಿಗಳು ಎಲ್ಲ ಡಿಫ್ರೆನ್ಸ್ ಇದೆ ಎಲ್ಲ ಊರಲ್ಲೂ. ಎಲ್ಲ ಊರಲ್ಲಿ ಪಂಚಾಯತಿ ಮೆಂಬರ್ಗಳು ಕೆಲಸ ಮಾಡೋದೇನೋ, ಕೋನ್ಸಂದ್ರಲ್ಲಿ ಆಗದೆ ಇರೋದೇನೋ ದಯವಿಟ್ಟು. ಆಮೇಲೆ ಫಸ್ಟ್ ವರ್ಷದ ಬಜೆಟು ಯಾಕೆ ವಾಪಸ್ ಹೋಯ್ತು? 1 ವರ್ಷದ ಬಜೆಟ್ ಎಷ್ಟು? ಆ 22 ಹಳ್ಳಿಗೆ ಯಾಕೆ ಮೋಸ ಮಾಡಿದ್ರಿ? ಅದನ್ನು ನನಗೆ ಕರೆಕ್ಟಾಗಿ ಉತ್ತರ ಕೊಡಬೇಕು. ಯಾಕೆ ಬಜೆಟು, ಯಾರಪ್ಪಂದು ಬಜೆಟು ಯಾಕೆ ವಾಪಸ್ ಹೋಯ್ತು? ಇದಕ್ಕೆ ಆನ್ಸರ್ ಮಾಡಿ. ಒಂದೊಂದೇ ಕೇಳ್ತೀವಿ, ಒಂದೊಂದಕ್ಕೆ ಆನ್ಸರ್ ಮಾಡಿ. ಇವಾಗ ನಾನು ಬಂದು ಚಾರ್ಜ್ ತೊಗೊಂಡೆ. ಆ ವರ್ಷ 2022-23 ಸಾಲಿನ ನಾವು ಕ್ರಿಯಾಯೋಜನೆ ಮಾಡಿದ್ದೇವೆ. ಬೇರೆ ಊರಿನಲ್ಲಿ ಪ್ರತಿಯೊಬ್ಬ ಮೆಂಬರ್ಗೂ ನಾವು ಕಮ್ಮಿ ಅನುದಾನ ಕೊಟ್ವಿ. ಕೋನ್ಸನ ಗ್ರಾಮಕ್ಕೆ 2 ಸದಸ್ಯರಿದ್ದಾರೆ, ಮಂಜುನಾಥ್, ಅಮರನಾಥ್. ಅವರೇ ಸಾಮಾನ್ಯ. ಅದಕ್ಕೆ ಆನ್ಸರ್ ಮಾಡಿದ್ದೀನಿ. ಒಂದೇ ಮೆಂಬರ್ ಇರೋದು ರಾಮಕೃಷ್ಣ ಮಿಸ್ಸಸ್ಸು. ನಾನು ಹೇಳ್ತಾ ಇದ್ದೀನಿ, ನೀವು ಅಂಕಿಅಂಶ ಹೇಳ್ಬೇಡಿ, ಕೆಲಸ ಮಾತ್ರ ಹೇಳಿ. ಅಂಕಿಅಂಶ ನಾನು ಆನ್ಸರ್ ಗಿರಣಿ 4 ಹಳ್ಳಿ ಒಂದೇ ಮೆಂಬರು. ನಾನು ಆನ್ಸರ್ ಮಾಡಿದ್ದೀನಿ. ಕ್ವಶನ್ ಉತ್ತರ ಕೊಡಬೇಕು. ಆನ್ಸರ್ ಕಡೆ ಹೇಳ್ರಿ, ಪ್ಯಾಚ್ ಅಪ್ ಹೇಳ್ಬೇಡ್ರಿ. ಹೇಳಿ. ಉತ್ತರ ಕೊಡೋಕ್ಕೆ ಅವಕಾಶ ಕೊಟ್ಟರೆ ಉತ್ತರ ಕೊಡ್ಬೋದು. ನೀನೇ ಎಲ್ಲ ಮಾತಾಡ್ತಾ ಇದ್ರೆ ನಾವು ಮಾತಾಡೋಕ್ಕೆ ಅವಕಾಶ ಇಲ್ಲ. ಇವಾಗ ನಾವು ಆ್ಯಕ್ಷನ್ ಪ್ಲಾನ್ ಮಾಡಿದಾಗ ಎಲ್ಲ ಊರಲ್ಲೂ ಒಂದೊಂದು ಮೆಂಬರ್ಗೆ ನಾವು ಕಮ್ಮಿನೇ ಅನುದಾನ ಕೊಟ್ವಿ. ಕೋನ್ಸಂಟ್ರಿಗೆ 30 ಲಕ್ಷ ಅನುದಾನ ನಾವು 2022-23 ಸಾಲಿನಲ್ಲಿ ನಾವು ಸ್ಯಾಂಕ್ಷನ್ ಮಾಡಿದ್ವಿ. 30 ಲಕ್ಷ ಅನುದಾನವನ್ನು 2 ಮೆಂಬರು ಡಿಸ್ಕಷನ್ ಮಾಡಿ ನಮ್ಮ ಗ್ರಾಮಕ್ಕೆ ಫಸ್ಟು ನಾವು UGD ಮಾಡಬೇಕು, ಬೇರೆ ರಸ್ತೆ ಚರಂಡಿನ ನಾವು ಆಮೇಲೆ ಮಾಡ್ತೇವೆ, ನಮಗೆ UGD ಫಸ್ಟ್ ಅಗತ್ಯ ಇದೆ, ದಯವಿಟ್ಟು UGDಗೆ ಹಾಕಬೇಕು ಅಂದ್ಬಿಟ್ಟು ಅವರು ಸಾಮಾನ್ಯ ಸಭೆಯಲ್ಲಿ ಅನುಮೋದನೆಯನ್ನು 30 ಲಕ್ಷ ಅನುದಾನ ತೆಗೆದುಕೊಂಡು ಕ್ರಿಯಾಯೋಜನೆಯಲ್ಲಿ UGDಗೆ ಬಳಸ್ಕೊಂಡಿದ್ದಾರೆ. MP ಏನಪ್ಪ ನಮ್ಮ ಮಿನಿಸ್ಟ್ರು ಸರ್ಕಾರ ಮಾಡೋಂಥ ಕೆಲಸ UGD ಮಾಡೋದು ನಿಮ್ಗೆ ಯಾರು ಹೇಳಿದ್ರು? ನಮಗೆ ಫಸ್ಟು ಕುಡಿಯೋದು ನೀರು ಕೊಡ್ರಿ, ಒಳ್ಳೆ ಆರೋಗ್ಯಕರ ಚರಂಡಿ ಕಡ್ರಿ. ನಿಮ್ಮ ಸ್ಯಾನಿಟರಿ ಸುಮ್ಮನೆ ಯಾವುದೋ ಒಂದು 2 ಮನೆ ಇಲ್ಲ, 4 ಚೇಂಬರು, 4 ಪೈಪ್ಲೈನ್ ಹಾಕೋದಕ್ಕೆ 30 ಲಕ್ಷ ಹಾಕಿ ಮಾಡಿದ್ರಿ. ಪಂಚಾಯತಿ ಇದೆಯಾ? ಯಾರು ಯುವ ಸಾಹೇಬರು ಬಂದಿದ್ದಾರಾ? ಪಂಚಾಯತಿ ನಿಮ್ಮ ಪಂಚಾಯತಿ ಬೇಸಿಕ್ ನೀಡ್ಸು ಫಸ್ಟು ತಿಳ್ಕೊಳ್ರಿ. ಪಂಚಾಯತಿ ಲೆವೆಲಲ್ಲಿ ಏನು ಕೆಲಸ ಮಾಡಬೇಕು ಅದನ್ನ ಮಾಡಿ. ಪೊಲೀಸ್ ಕೆಲಸ ಮಾಡೋಕ್ಕೆ ನೀವಲ್ಲ ಇರೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡುತ್ತೆ. ಓಕೆನಾ? MLA ಮಾಡೋ ಕೆಲಸ MLA ಮಾಡ್ತಾರೆ, MP ಮಾಡೋ ಕೆಲಸ MP ಮಾಡ್ತಾರೆ, ಸರ್ಕಾರ ಮಾಡೋ ಕೆಲಸ ಸರ್ಕಾರ ಮಾಡ್ತಾರೆ. ನೀವು ಫಸ್ಟ್ ಕುಡಿಯೋಕ್ಕೆ ನೀರು ಹೋಗಿದ್ದೆ, ಒಳ್ಳೆ ಚರಂಡಿ ಇಲ್ಲ, ಚರಂಡಿ ಎಲ್ಲ ಗಮನ ತೊಡ್ತಿದೆ. ಕಾಯಿಲೆಗಳು ಬಂದು 60-70 ಜನ ಸತ್ತಿದ್ದಾರೆ ಕೋಸಂದಲ್ಲಿ. ಅತಿ ಹೆಚ್ಚು ಸಾವು, ಅತಿ ಚಿಕ್ಕಹಳ್ಳಿ ಅತಿ ಹೆಚ್ಚು ಸಾವು. ಪಿಕ್ನಿ ಹೇಳ್ತಾ ಇದೆ. ಫಸ್ಟ್ ಅದಕ್ಕೊಂದು ಅವ್ರ ಮನೆಯವ್ರಿಗೆ ಯಾರು ಗತಿ ಇಲ್ಲ ಅಂತಂದ್ರೆ ನೀವೇ ಒಂದು ರಿಂಗ್ ಕೊಡ್ರಿ. ಮೋದಿಜಿ ಇಡೀ ದೇಶಕ್ಕೆ ಹೊಡ್ಕೊಟ್ರಲ್ಲ ರಿಂಗು, ಇಡೀ ದೇಶಕ್ಕೆ ರಿಂಗ್ ಕೊಟ್ಕೊಟ್ರು. ಒಂದೊಂದು ಇದು ಮಾಡಿದ್ರೇನು ಬಾತ್ರೂಮ್ ಕಟ್ಕೊಟ್ರು. ಈಗ ಯಾವನು ಚರಂಡಿಗೆ ರಸ್ತೆಗೆ ನೀರು ಬಿಟ್ಟಿದ್ದಾನೋ, ನೀರು ಬಿಟ್ಟಿದ್ದಾನೋ ಅವ್ನು ಒಂದು ನೀವು ಹೊಡ್ಕೊಡ್ರಿ. ಅವ್ನು ಗತಿ ತಾನೆ, ನೀವು ಹೊಡ್ಕೊಡಿ. ಪಿಟ್ಟೀರು ಇದೆಯಲ್ಲ ನಿಮ್ಮ ಕಣ್ಕಾಡ್ದಲ್ವಾ? ಎಷ್ಟು ಸರಿ ನಿಮ್ಗೆ ಮಾಹಿತಿ ಕೊಟ್ಟಿದ್ದೀವಿ. ರಸ್ತೆಯಲ್ಲಿ ನೀರು ಹರಿತಿದೆ, ಮುಖ್ಯ ರಸ್ತೆಯಲ್ಲಿ ನೀರು ಹರಿತಿದೆ. ಎಷ್ಟು ಸರಿ ಗಮನ ತಗೊಂಡಿದ್ದೀರಾ? ಒಂದು ಚರಂಡಿ ಮಾಡಿದ್ದೀರಾ? 10 ಕಡೆ ಚರಂಡಿ, 10 ಕಡೆ ಕಾಂಕ್ರೀಟ್ ಹಾಕಿದ್ದೀರಾ? ನಿಮ್ಮ ಕೆಲಸ ನೀವು ಮಾಡ್ರಿ. UGD ಮಾಡೋದು ಸರ್ಕಾರದ ಫಂಡು. ನಾವು ಒಂದೊಂದು ಪಕ್ಷದಲ್ಲಿ ಒಬ್ಬರು ಕುತ್ಕೊಂಡಿರ್ತೀವಿ, ತಂದೆ ತಮ್ಮಿನ ಫಂಡು.
ಎಲ್ಲ ಫಸ್ಟ್ ತರಲಿ, ಎಲ್ಲ ಫಸ್ಟ್ ಕೆಲಸ ಮಾಡಲಿ. ನೀವು ನಿಮ್ಮ ನೋಡಿ ಸರ್, ನಿಮ್ಗೆ ಇದೆಯಾ ಅದು ಯೂಸ್ ಮಾಡೋದು ಪಂಚಾಯತಿಯಲ್ಲಿ ಇದೆಯಾ? ಯಾರೋ ಅಧಿಕಾರಿ ಒಬ್ಬರು ಯಾರು ಬಂದಿರೋ ಅವ್ರು ಮಾತಾಡಿದ್ದೇವೆ. ಈ ಪಂಚಾಯತಿಯಲ್ಲಿ UGD ಮಾಡೋದಕ್ಕೆ ನಿಮ್ಗೆ ರೈಟ್ ಇದೆಯಾ? ಫಸ್ಟ್ ನೀವು ಟ್ಯಾಂಕ್ ಮಾಡಬೇಕು. UGDದು STP ಟ್ಯಾಂಕ್ ಮಾಡಿದ್ಮೇಲೆ ನೀವು UGD ಮಾಡಬೇಕು. ಹೆಂಗೆ ಮಾಡಿದ್ರಿ? ಅಲ್ಲಿ 2 ಮನೆ ಇಲ್ಲ, ಒಂದು 6 ಪೈಪು 6 ಚೇಂಬರ್ ಮಾಡಿದ್ದಾರೆ. 30 ಲಕ್ಷ ಯಾಕೆ ವೇಸ್ಟ್ ಮಾಡಿದ್ರಿ? ಅದೇ ಡ್ರೈನೇಜ್ ಮಾಡಿದ್ರ ಯಾಕೆ ವೇಸ್ಟ್ ಮಾಡಿದ್ರಿ? ಅದಕ್ಕೆ ನಿಮ್ಗೆ ಗಮನ ಇಲ್ಲ. ನಾನೇನು ಹೇಳ್ಬಿಡ್ತೀನಿ, ನಾನೇನಾಗಿ ಮಾಡ್ಬಿಡ್ತೀರಾ? ನಿಮ್ಮ ವಿವೇಚನೆ ಎಲ್ಲವಿದೆ. ನೀವು ಡಿಗ್ರಿ ಮುಗಿಸಿನೇ ಬಂದಿರೋದು ಅಲ್ವಾ? ನಿಮ್ಮ ಶಿಕ್ಷಣದಿಂದನೇ ನೀವು ಸೆಲೆಕ್ಟ್ ಆಗಿರೋದು. ನೀವು ಸೆಲೆಕ್ಟ್ ಆದಮೇಲೆ ಅದು ನಮ್ಮ ಪಂಚಾಯತಿ ಇಲಾಖೆಯಿಂದ ಅದಾಗಲ್ಲ. ಒಳ್ಳೆ ಕೆಲಸ ಮಾಡ್ರಿ. 30 ಅಷ್ಟು ಅನ್ನ ಸಾಂಬಾರು ಕೊಡ್ರಿ. ಬಿರಿಯಾನಿ ಅಮೌಂಟ್ ಕೇಳೋದನ್ನ ನಮಗೆ ಬಿರಿಯಾನಿ ಬೇಡ್ರಿ. ಫಸ್ಟ್ ಬದುಕೋದಕ್ಕೆ ನೀನೇ ಎಲ್ಲ ಮಾತಾಡ್ತಾರೆ, ನಮ್ಗೆ ಆನ್ಸರ್ ಕೊಡೋದಕ್ಕೆ ಅವಕಾಶ ನೀವು ಕೇಳ್ತಾ ಇರೋದು ಗ್ರಾಮದಲ್ಲಿ ಬೇರೆ ಸೌಕರ್ಯಗಳನ್ನ ಒದಗಿಸಿ ಅಂತ. ನೀವು ಉತ್ತರ ಕೊಡ್ತಾ ಇದ್ದೀನಿ, ವರ್ಕ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಿದೆ. ನಾವು ಒಂದು ಗ್ರಾಮದಲ್ಲಿ ಏನೇನು ಬೇಸಿಕ್ ನೀಡ್ಸ್ ಇದೆ ಮಾಹಿತಿನ ಅಥವಾ ಸಲಹೆನ ನಾವು ಬಾಡಿಗಾಗಲಿ ಸದಸ್ಯರಿಗಾಗಲಿ ಕೊಡ್ಬೋದು ಅಷ್ಟೇ. ಫೈನಲ್ ಡಿಸಿಷನ್ ಮಾಡೋದು ನಿಮ್ಮ ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿ ಬಾಡಿ. ನಿಮ್ಮ ಸದಸ್ಯರೇ UGD ಮಾಡಬೇಕು ಅಂತ ಕೇಳ್ಕೊಂಡಾಗ ನಾವು ಸಂತೋಷ, ನಿಮ್ಮ ಸದಸ್ಯರೇ UGD ಮಾಡಿ ಸಂತೋಷ. ನಿಮ್ಮ ಸದಸ್ಯರೇ UGD ಮಾಡಬೇಕು ನಾವೇ 5ರಿಂದ 6 ಕೋಟಿ ಬೇಕು ಊರೆಲ್ಲ ಮಾಡಿ. ಹೌದು ಸರ್. ಈಗ ಒಬ್ಬ ಬೇಡದ ಅಡ್ಡ ಹಾಕಿದ್ವಾ? ಇಲ್ಲ ಅರ್ಜಿ ಕೊಡ್ತೀವಿ ಅದಕ್ಕೆ. ನಾವು ಅಡ್ಡ ಹಾಕಿಲ್ಲ. ನೀವು ಊರೆಲ್ಲ ಮಾಡಿ. ಒಂದು ಮನೆ ಹತ್ರ ಯಾಕೆ ಮಾಡ್ತೀರಾ UGD? ಒಂದು ನಿಮಿಷ, ನೀವು ಸದಸ್ಯರಾಗಿದ್ದೀರಾ. ಸದಸ್ಯರಿಗೆ ಎಷ್ಟು ಪವರ್ಸ್ ಇರುತ್ತೆ, PDOಗೆ ಎಷ್ಟು ಪವರ್ಸ್ ಇದೆ ನಿಮ್ಗೆ ಗೊತ್ತಿದೆ. ಹೌದು ಸರ್. ನೀವು ಹೇಳ್ದಂಗೆ ನಾವು ಕೇಳಬೇಕು. ಒಂದು ನಿಮಿಷ, ನೀವು ಹೇಳ್ದಂಗೆ ನಾವು ಕೇಳಬೇಕು. ಅಲ್ಲಲ್ಲ, ಕಾಮಗಾರಿ ಸೆಲೆಕ್ಷನ್ ಮಾಡೋದ್ರಲ್ಲಿ ನಿಮಗೆ ಜಾಸ್ತಿ ಪಾತ್ರ ಇದೆ. ಮೆಂಬರ್ಗಳು ಸೆಲೆಕ್ಟ್ ಮಾಡಿದ್ದಾರೆ, ನಾವೇನು ಮಾಡೋಕ್ಕಾಗುತ್ತೆ? ಪಂಚಾಯತಿ ನಾವು ಅಡ್ವೈಸ್ ಮಾಡ್ಬೋದು ಅಷ್ಟೇ ಸರ್. ಈ ವರ್ಕ್ ತೊಗೊಳ್ಳಿ ಆ ವರ್ಕ್ ತೊಗೊಳ್ಳಿ ಅಂತ. ಆಗಿರುವಾಗ ಸದಸ್ಯರಿಗೆ ಜಾಸ್ತಿ ಅಧಿಕಾರ ಇರುತ್ತೆ. ಸದಸ್ಯರು ನಮ್ಗೆ ಈ ವರ್ಷ ಇದೇ ವರ್ಕ್ ಮಾಡ್ಬೇಕಂತ ಹೇಳಿದಾಗ ನಾವೇನು ಮಾಡೋಕ್ಕಾಗುತ್ತೆ? ನಮ್ಮಲ್ಲಿ ಯಾಕೆ ಮಾಡ್ತಾರೆ ಮತ್ತೆ? ನಮ್ಮಲ್ಲಿ ಯಾಕೆ ಮಾಡಿದ್ದೀರಾ? ಕುಗ್ರಾಮ ಅಂತ ಮನೆ ಸುದ್ದಿ ಸರ್, ಅನುದಾನ ಏನೂ ಹಾಳಾಗಿಲ್ಲ. ಆ ಸದಸ್ಯರು UGDಗೆ ನಮ್ಮ ಸಂಪೂರ್ಣ ಅನುದಾನವನ್ನು ಹಾಕೊಂಡಿದ್ದಾರೆ. 4 ವರ್ಷ ಬಜೆಟ್ ಬಂದು ಕೊರೋನಾ ಇದ್ದ ಟೈಮಲ್ಲಿ 19-20 ಸಾಲದಲ್ಲಿ ಯಾವುದೇ ಕೆಲಸಗಳಾಗಿಲ್ಲ. ಅವಾಗ ಏನು ಗ್ರಾಮ ಸಭೆಗಳಾಗಿಲ್ಲ, ಯಾವುದೂ ಆಗಿಲ್ಲ. ಕೊರೋನಾ ಟೈಮ್ ಬೇರೆ ಪಂಚಾಯತಿ ಬಗ್ಗೆ ಮಾತಾಡೋಣ. ಇಲ್ಲಿದ್ದೀವಿ, ಈ ಪಂಚಾಯತಿ ಕರ್ನಾಟಕ ಪಂಚಾಯತಿ ನೆಕ್ಸ್ಟ್ ಕ್ವಶನ್, ನೀನು ಸ್ಯಾನಿಟರಿಗೆ ಯಾಕೆ ದುಡ್ಡು ಕೊಟ್ಟೆ ಅಂತ ಹೇಳಿದಲ್ಲ. ಸ್ಯಾನಿಟರಿ ಮಾಡೋದು ನೀವು ಯಾಕೆ ಬಂದು ಅರ್ಜಿ ಕೊಟ್ಟಿಲ್ಲ ಪಂಚಾಯತಿಗೆ? ಬೇಡ ನಮಗೆ ಅಂತ ಹೇಳಿ ಕೊಡೋ ಬಜೆಟ್ ಸದಸ್ಯರುಗಳು ನಮ್ಗೆ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಒಂದ್ ನಿಮಿಷ ಫಸ್ಟ್ ಅವ್ರು ಹೇಳಿದ್ದು ಕಾಂಕ್ರೀಟ್ ಹಾಕಿದ್ಮೇಲೆ ಸ್ಯಾನಿಟರಿ ಮಾಡಿದ್ರೆ ರೋಡ್ ಹೋಗುತ್ತೆ, ರಸ್ತೆ ಹಾಳಾಗುತ್ತೆ. ಫಸ್ಟ್ ಸ್ಯಾನಿಟರಿ ಮಾಡಿ. ಯಾವುದು ಫುಲ್ ಕಂಟಿನ್ಯೂ ಆಗುತ್ತೆ. ಲೇಔಟ್ಗೆ ಕನೆಕ್ಟ್ ಮಾಡಿ. ನಮ್ಮ ಹತ್ರ ಅಲ್ಲಿ ಸೀವೇಜ್ ಪ್ಲಾಂಟೇಶನ್ ಇದೆ, ನಮ್ಗೆ ಸೀವೇಜ್ ಪ್ಲಾಂಟೇಶನ್ ಬೇಡ, ಬರೀ ಪೈಪ್ ಲೈನ್ ಬೇಕು ಅಂತ ಕೇಳಿದವರು. ಈಗ ಅಧಿಕಾರಿಗಳು ವಾರ್ಡ್ ಸಭೆಗೆ ನಿಮ್ಮ ಗ್ರಾಮಕ್ಕೆ ಬಂದಿದ್ದಾನೆ ಅಲ್ಲಪ್ಪ. ಅಧಿಕಾರಿಗಳು ಗ್ರಾಮ ಸಭೆಗೆ ಬಂದಿದ್ರು ತಾನೆ, ನಿಮ್ಮ ವಾರ್ಡ್ ಬಂದಿದ್ರು ವಾರ್ಡ್ ಸಭೆ ಮಾಡಕ್ಕೆ. ಹಂಗಲ್ಲ, ನೀವೊಂದು ರಿಕ್ವೆಸ್ಟ್ ಕೊಡ್ಬೋದಲ್ಲ. ಏನ್ ಕೆಲಸ ಮನೆ ಮನೆಗೆ ಹೋಗಿ ಪಾಂಪ್ಲೆಟ್ ಕೊಟ್ಟು ಮನೆ ಮನೆಗೆ ಕರೀತಾರೆ. ಇಲ್ಲಿ ಪಾಂಪ್ಲೆಟ್ ತಲುಪಿರೋ ಜನಕ್ಕೆ ಹೆಂಗ್ ಬರ್ತಾರೆ? ಎಲ್ಲ ನಿಮ್ಮ ವಾಟರ್ ಮ್ಯಾನ್ಗಳ ಕೈಯಲ್ಲೇ ಎಲ್ಲ ವಿಡಿಯೋ ಮಾಡಿದ್ದಾರೆ. ವಾರ್ಡ್ ಸಭೆ ಬಗ್ಗೆ ಮಾತಾಡ್ಬೇಕು. ವಾರ್ಡ್ ಸಭೆ ಬಗ್ಗೆ ಯಾರೆಲ್ಲ ಬಂದಿದ್ರು, ಮುಖ್ಯವಾಗಿ ಇರ್ಬೇಕಾಗಿದ್ದು ಯಾರು? ವಾರ್ಡ್ ಪ್ರತಿನಿಧಿಗಳಿರಬೇಕು, ಮತ್ತೆ ಪಂಚಾಯಿತಿ ಮುಖ್ಯ ಅಧಿಕಾರಿಗಳಿರಬೇಕು, ಮತ್ತೆ ಮುಖ್ಯ ಪ್ರತಿನಿಧಿಗಳಿರಬೇಕು. ಯಾರಿದ್ರು ಆ ಗ್ರಾಮದಲ್ಲಿ? ವಾರ್ಡ್ ಸಭೆ ಗ್ರಾಮದಲ್ಲಿ ಯಾರಿಗೆಲ್ಲ ಮಾಹಿತಿ ಇದೆ? ಮುಖ್ಯವಾಗಿ ಜನಪ್ರತಿನಿಧಿಗಳಿಗೆ ಮಾಹಿತಿ ಇಲ್ಲ. ಮತ್ತೆ ಗ್ರಾಮದಲ್ಲಿರೋ ಸದಸ್ಯ ನಿಮ್ಮೂರಲ್ಲಿ ಸ್ಯಾನಿಟರಿ ಮಾಡಿದ್ರ ಅರ್ಪಳ್ಳಿಯಲ್ಲಿ? ನಿಮ್ಮ ಅನುದಾನದಲ್ಲಿ ಮಾಡಿದ್ರ MLA ಅನುದಾನದಲ್ಲಿ ಮಾಡಿದ್ರ? ನಾವು ಪಂಚಾಯತಿ ಅನುದಾನದಲ್ಲಿ ಅದನ್ನು ಪಾಯಿಂಟ್ ಅಷ್ಟೇ, ಬೇರೆ ಪಾಯಿಂಟ್ ಅಲ್ಲ. ಎಲ್ಲ ಊರಲ್ಲೂ ಯಾವ ಅನುದಾನದಲ್ಲಿ ಮಾಡ್ತಿರೋ ಅದೇ ಅನುದಾನದಲ್ಲಿ ಮಾಡಿ. ನಿಮ್ಮೂರಲ್ಲಿ ಮಾಡಿದ್ರೆ ನೀವು ಅದಕ್ಕೆ ಪಾಯಿಂಟ್ಗೆ ಆನ್ಸರ್ ಕೊಡು. ಸ್ಯಾನಿಟರಿ ಮಾಡ್ಕೊಡಿ. ಸ್ಯಾನಿಟರಿ ಮಾಡಯ್ಯ, ನೀನು ಅರ್ಜಿ ಕೊಡು, ಅಲ್ಲಿಂದ ಸದಸ್ಯರು ಆನ್ಸರ್ ಮಾಡಿ. ಆನ್ಸರ್ ಮಾಡಿ. ನೀವು ಇಪ್ಪತ್ತರಲ್ಲಾದಾಗ
ಬರೋವರೆಗೂ ನಾವು 1 ಕೋಟಿ ರಸ್ತೆ ಮಾಡ್ತೀವಿ ನಮ್ಮ ಹತ್ರ. ಒಂದೇ ಬಜೆಟ್ ಅದರಲ್ಲಿ 30 ಲಕ್ಷ ಕೊಟ್ಟಿದ್ದಾರೆ ನಮ್ಮೂರಿಗೆ. ರಾಜಕೀಯ ಬಂದಲ್ಲ ಬೇಡಬಾರ್ದು. ಕೆಲಸ ಮಾಡ್ತಿದ್ದ ಬರೋದು ಮಾಡೋದಕ್ಕಲ್ಲ, ಮಾಡಿಸ್ಬೇಕು. ಬೇರೆಯವ್ರು ಹೆಂಗ್ ಮಾಡಿದ್ರು, ಪ್ರತಿ ಹಳ್ಳಿಯಲ್ಲಿ ಹೆಂಗ್ ಮಾಡಿದ್ರು, ಉತ್ತರ ಬೇಕು. ಬೇರೆ ಹಳ್ಳಿಯಲ್ಲಿ ಪಂಚಾಯತಿಯಲ್ಲಿ ಮಾಡಿದ್ರು. ಮತ್ತೆ ಕಂಟಿನ್ಯೂಷನ್ UGD ಆಗುತ್ತೆ. ಅದ್ರ ಜೊತೆಲಿ 30ರಿಂದ 40 ಲಕ್ಷಕ್ಕೆ UGD ಮುಗಿದ ಮೇಲೆ CSR ಫಂಡಲ್ಲಿ ಒಂದು 4-5 ಫ್ಯಾಕ್ಟ್ರಿ ಹತ್ರ ಮಾತಾಡಿದ್ದೀವಿ. ಪಂಚಾಯತಿಯಿಂದ ಲೆಟರ್ ಎಲ್ಲ ಕೊಟ್ಟಿದ್ದೀವಿ. ಚರಂಡಿ ಮತ್ತೆ ಕಾಂಕ್ರೀಟ್ CC ರಸ್ತೆ ಮಾಡಿಕೊಡ್ತಾರೆ. UGD ಆದರೆ ಎಲ್ಲರಿಗೂ ಇದಾಗುತ್ತೆ. ಮತ್ತೆ ರೋಡ್ ಮಾಡೋಂಗಿದ್ದೀರ ಮೊನ್ನೆ 30 ಲಕ್ಷದಲ್ಲೇ ಸುಮಾರು 1 ಕಿಲೋಮೀಟರ್ ರೋಡ್ ಮಾಡ್ಬೋದಾಗಿತ್ತು, ಇಲ್ಲ ಚರಂಡಿ ಮಾಡ್ಬೋದಾಗಿತ್ತು. ಮತ್ತೆ ಕಿತ್ತಾಕ್ತಾರೆ UGD ಮಾಡಿದ್ರೆ. ಮತ್ತೆ KHBಯಲ್ಲೂ ಮಾತಾಡಿದ್ರೆ ಅವು ಇನ್ನೂ 4-5 ವರ್ಷ ಆಗುತ್ತೆ, ನಿಮ್ಮೂರು ಲ್ಯಾಂಡ್ ಬಿಟ್ಕೊಟ್ಟಿಲ್ಲ, ಕೋರ್ಟಲ್ಲಿದೆ ಅಂತ ಹೇಳಿದ್ರು. ಅದರಿಂದ ಊರಲ್ಲಿ ಎಲ್ಲರೂ ಲೆಟರ್ ಕೊಟ್ಟಿರೋದು UGD ಮತ್ತೆ ರಸ್ತೆಗೆ. ಫಸ್ಟ್ UGD ಮಾಡಿದ್ರೆ ರಸ್ತೆ ನೆಕ್ಸ್ಟ್ ಮಾಡಿಸ್ಬೋದು. ನಾವಿಲ್ಲ ಅಂದ್ರೂ ಒಂದು ಅನುದಾನ ಯಾವುದಾದ್ರೂ ಪಂಚಾಯತಿ ಮತ್ತೆ ನಮ್ಮ ಊರಿಗೆ ಯಾವುದೇ MLA MP ಅವ್ರ ಅನುದಾನ ಬಂದಿಲ್ಲ. ಬರೀ ಪಂಚಾಯತಿ ಅನುದಾನದಲ್ಲಿ ಏನು ಮಾಡಬೇಕು ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ನೀರಿನ ಕೊರತೆ ಇಲ್ಲ, ಅದಂತೂ ತುಂಬಾ ನಮ್ಮ ಪಂಚಾಯತಿಗಳಲ್ಲಿ ಕೋನಸಂದ್ರದಲ್ಲಿ ಇದೆ. ಮತ್ತು ರಸ್ತೆ ಸಮಸ್ಯೆ ಅಂದರೆ ಚಿಕ್ಕ ರಸ್ತೆ ಇದೆ, ಚರಂಡಿ ಮಾಡೋದು ತುಂಬ ಎಲ್ಲ ಪಂಚಾಯತಿಯಲ್ಲಿ ನಾವು ಕೇಳಿದ್ದೀವಿ. ಎಲ್ಲರಿಗೂ 10 ಲಕ್ಷ ಕೊಟ್ಟರೆ ನಮಗೆ ಟೋಟಲ್ UGD ಮಾಡೋಕ್ಕೆ ಒಂದು 70-80 ಲಕ್ಷ ಅಂದ್ಬಿಟ್ಟು ಪಂಚಾಯತಿ ಕಡೆಯಿಂದ ಇದು ಮಾಡಿದ್ವಿ. ಆದರೆ ಮೊನ್ನೆ ಏನಾಯಿತು, ಅರ್ಧ ಕೊಟ್ಟಿದ್ದಾರೆ, ಅರ್ಧ ಮಾಡಿ ಸ್ಟಾಪ್ ಆಗಿದೆ. ಈಗ ಒಂದು 30ರಿಂದ 40 ಲಕ್ಷ ಆಗುತ್ತಾ, ಇಲ್ಲಿ 25 ಲಕ್ಷದಲ್ಲಿ ಆಗುತ್ತಾ, ಊರೆಲ್ಲ ಮಾಡಿಕೊಡ್ಬೇಕು ಅಂತ ಎಲ್ಲರ ಹತ್ರನೂ ಸಹಕಾರದಿಂದ ಕೇಳಿದ್ದೀವಿ. ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಈ ಕಂಟಿನ್ಯೂಷನ್ ಆದಮೇಲೆ UGD ಆಗುತ್ತೆ, ರಸ್ತೆನೂ ಮಾಡಿಕೊಡ್ತೀವಿ. ನಾವು ಹೇಳಿರೋದಂತೂ ಭರವಸೆನ ಇಡೇ. ವಾಟ್ಸಪ್ ಏನಾಯಿತು ಅಂದರೆ 3 ಸತಿ ಡೇಟ್ ಮಾಡಿ ಕ್ಯಾನ್ಸಲ್ ಮಾಡಿದ್ರು. ಅದರಿಂದ ತೊಂದರೆ ಆಯಿತು. ಅದಕ್ಕೆ ಅವರೇ ಉತ್ತರ ಕೊಡಬೇಕು ಅವರು, ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ. ಕಾರಣ ಸಾರ್ವಜನಿಕರು ಅಥವಾ ಪ್ರತಿನಿಧಿಗಳು ಅಥವಾ ಅಧಿಕಾರಿಗಳ ಸರ್ ಇಲ್ಲಿ ಪೋಸ್ಟ್ಪೋನ್ ಆಯಿತು 2-3 ಸಲ. ಬಟ್ ಫೈನಲ್ ಆಗಿ ನಾವು ವಾಟರ್ ಮೆನ್ಗೆಲ್ಲಿ ಹೇಳಿಸ್ಬೇಕಾಯಿತು, ಅವ್ರು ನಿಮ್ಗೆ ಸರಿ ಮಾಹಿತಿ ಕೊಟ್ಟಿಲ್ಲ ಅಷ್ಟೇ. ವಾಟ್ಸಪ್ಪಿಗೆ ತಾವು ಬಂದಿದ್ರಿ, ಅದು ಅನೌನ್ಸ್ಮೆಂಟ್ ಸರಿಯಾಗಿಲ್ಲ. ಹಾಗಾಗಿ ನಾನು ಊರಲ್ಲಿ 3 ದಿವಸದಿಂದ ನೀರುಗಳಿಲ್ಲ, ಒಂದಲ್ಲ ಅಂತ 2 ಇದೆ. ಏನೋ ಶುದ್ಧ ನೀರು ಇದೆ, ಏನು ಯೂಸ್ ಇದೆ. ಇವಾಗ 3 ದಿವಸ ನೀರಿರಲಿಲ್ಲ, ಅದಕ್ಕೆ ಗಲಾಟೆ ಮಾಡಿ ನಿಮ್ಮ ಹತ್ರ ಮಾತಾಡಿದ್ದಕ್ಕೆ ನೀವು ತುರ್ತಲ್ವಾ ನಿಮ್ಮಿಬ್ಬರು ಇಂದ ಸಾರ್ವಜನಿಕರಿಗಾದ ತೊಂದರೆ ಯಾರು ಪ್ರಶ್ನೆ ಮಾಡಬೇಕು? ಈಗ ನೆಕ್ಸ್ಟ್ ಯಾರು ಸಾಲ್ವ್ ಮಾಡಬೇಕು? ಟೈಮ್ ಆ ಥರ ಆಗದೆ ಒಬ್ಬರು ವಾಟರ್ ಮ್ಯಾನ್ ಮಾತಾಡಿದ್ರೆ ನಾನು ಕೀ ಬಿಸಾಕ್ಬಿಟ್ಟು ಹೋಗ್ತೀನಿ ಅಂತಾರೆ. ಒಬ್ರು ಕೇಳಿದ್ರೆ ನಾನು ಬಿಡೋದಿಲ್ಲ, ಅವ್ರು ಬಿಡಬೇಕು ಅಂತಾರೆ. ಹಾಗಾದ್ರೆ ಒಬ್ರು ಅಂತ 2 ಇದ್ದಾರೆ, ಒಂದಲ್ಲ ಅಂತ 2 ಇದೆ. ಬೋರ್ ಮೇಲೆ 3-4 ಲೆಕ್ಕ ಹೇಳ್ತೀರಾ? ಹೌದು, ಅವ್ರು ಹೇಳಿದ್ರು, ನಮ್ಮ ಪ್ರತಿನಿಧಿಗಳು ಹೇಳಿದ್ರು ನಮ್ಮ ಊರಿಗೆ ನೀರಿನ ಸಮಸ್ಯೆನೇ ಇಲ್ಲ ಅಂತ. ನೋಡೋದಕ್ಕೆ 1 ಅಂತ 2 ಇದ್ದಾವೆ ನೀರಿನ ಘಟಕಗಳು, ಓವರ್ ಟ್ಯಾಂಕ್ಗಳು ಇದ್ದಾವೆ. ಇವಾಗ ನೀವು ಕಂಪ್ಲೇಂಟ್ ಮಾಡಮೇಲೆ ಓಡ್ತಾ ಇದೆ ತಾನೆ ಆರೋಪ ಸರಿ ಮಾಡಿ ಸರಿ ಬರ್ತೀರಿ ಅಲ್ವಾ? ಅದನ್ನೇ ಹೇಳ್ತಿದ್ದೀವಿ. ಈಗ ಅವ್ರಿಗೆ ಹೊಟ್ಟೆ ತುಂಬಿದೆ, ನಮ್ಗೆ ಬೇಡ ಅಂತ ಎಷ್ಟು ಬಿಸಾಕ್ಬಿಟ್ಟು ಹೋಗ್ತೀವಿ ಅಂತ ಬೇರೆಯವ್ರಿಗೆ ಯಾರು ಅವಕಾಶ ಕೊಡಿ. ಬೇಡ ಅಂದ್ರೆ ಕೊಡ್ಲಿ ಬಿಡಿ, ಯಾರಿಗೂ ಮಾಡಿಸ್ಬೇಡಿ. ಅದು ಸೆಕ್ರೆಟರಿ ಲೈನಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ. ಬುದ್ಧಿ ಬಂದಾಗಿಂದ ಕೀ ಬಿಸಾಕ್ತಂತ ಹೇಳ್ತಾ ಇದ್ದಾರೆ. ಅಂಥವ್ರಿಗೆ ಯಾಕೆ ಕೆಲಸ ಕೊಡ್ತೀರಾ? ಬೇಡ ಅಂದ್ರೆ ಮಾಡೋಕ್ಕಾಗೋದಿಲ್ಲ ಅಂದ್ರೆ ಬೇಡ ಅಂತ ಬೇರೆಯವ್ರು ಕೊಡಿ. ನಿಮಿಷ, ಅವರು ಮಾಡೋಕ್ಕಾಗದೇ ಇಲ್ಲ ಅಂತ ಕಚೇರಿ ಕೀ ಒಪ್ಪಿಸಾಗ ನಾವು ಸೆಲೆಕ್ಟ್ ಮಾಡ್ತೀವಿ. ಆಯ್ತು, ಅದಾದ್ಮೇಲೆ ನಾವು ಬುದ್ಧಿವಾದ ಹೇಳಿದೀವಿ ಅವ್ರಿಗೆ. 2 ವಾಟರ್ ಮೆನ್ಗೂ ಆ ಥರ ಬಿಹೇವ್ ಮಾಡೋದು ತಪ್ಪು. ಪಂಚಾಯತಿಗೆ ನೀವು PDO ಅವರು ಪಂಚಾಯತಿಗೆ ಬಿಸಾಕ್ತೀರಾ ಸರ್? ಆ ಥರ ಬಿಹೇವ್ ಮಾಡೋದು ಪೊಲೀಸ್ ಸ್ಟೇಷನ್ ಕೀ ಬಿಸಾಕ್ತಾರಾ? ಆ ಥರ ಯಾರೇ ಬಿಹೇವ್ ಮಾಡಿದ್ರೆ ತಪ್ಪು. ಸರಿ ಆಯ್ತು, ಮಾಡಿಸಿ ಕೂಲಾಗಿ ಮಾತಾಡಿ. ಬೈಕ್ ಹತ್ರ ಇಟ್ಕೊಂಡು ಸರಿ ಹೇಳಿದ್ರು, ನೀವು ಕ್ರಮನೇ ತಗೊಳಲ್ಲ. ಎಷ್ಟು ನಾವು 4 ವರ್ಷ ಬಂದಿಲ್ಲ, ಒಂದೇ ಒಂದು ಗ್ರಾಮ ಸಭೆಗೆ ಬಂದ 4 ವರ್ಷ. ನಾವು ಇವತ್ತು ಬಂದಿದ್ದೇವೆ ಗೊತ್ತಾ? ಊರು ಕುಗ್ರಾಮ ಅಂತ ದೇವರಾಜ್ ಅವರೇ ಮನೆ ವಿಡಿಯೋ ಮಾಡ್ತಾರೆ. ಈಗ ನಾವು 4 ವರ್ಷದ ₹1 MLA ಅವರು ಅನುದಾನ ಇಲ್ಲ ಅಂತಿದ್ದಾರೆ. ಪ್ರತಿ ರಸ್ತೆ, ಅವ್ರ ಮನೆ ರಸ್ತೆ ತಾವಿಂದ ಹಿಡಿದು ಬಸ್ ಸ್ಟಾಪಿಂದ ಹಿಡಿದು ಆಂಜನೇಯ ದೇವಸ್ಥಾನವರೆಗೂ ಕಾಲೋನಿ ಬಂದು ಹೇಳ್ಬೋದು, ಪ್ರತಿ ರಸ್ತೆಗಳು MLA ಅನುದಾನದಲ್ಲಿ. ಇವತ್ತು ಮಂಚಳಿಯಿಂದ ಇವತ್ತು ಬೊಮ್ಮನಹಳ್ಳಿ ನರಸಿಂಹ ಬೆಟ್ಟ MLA ಅನುದಾನ ಕೆಲಸ ಮಾಡಿದ್ದೀವಿ. ಅವ್ರು ಹೇಳಿರ್ಬೋದು MP ಅನುದಾನ ಬಂದಿದೆ ಅಂತ ಒಪ್ಕೊಳ್ತೀವಿ. ಆದರೆ MLA ಅನುದಾನ ಬಂದಿದೆ, ದಾಖಲೆ ಕೊಡ್ತೀವಿ, ಕೆಲಸ ಮಾಡಿ ತೋರಿಸ್ತೀವಿ. ಈಗಲೂ ಮೊನ್ನೆ ಇರಿ 1 ವರ್ಷದಿಂದ ಕಡೆ ಈ ಪರಿಸ್ಥಿತಿ ಏನೈತೆ, ಅದು ಮುಚ್ಚೋಗಿದೆ. ಈಗ ಪರಿಸ್ಥಿತಿ. ಈಗ 30 ಲಕ್ಷ ನೀವು ಒಳ್ಳೆ ಖರ್ಚು ಮಾಡಿದ್ದೀರಾ, ಅದೀಗ 3-4 ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು ಅಂತ ಅವ್ರು UGD ಹೇಳ್ತಾ ಇದ್ದಾರೆ. ಆ 30 ಲಕ್ಷದ ಪರಿಸ್ಥಿತಿ ಏನು? ಇದಕ್ಕೆ ಆಕ್ಷನ್ ಇದೆಯಾ? 10 ವರ್ಷ ಆಗಿದೆ UGD ಆಗಿ, ಅದು ಯಾವುದೇ ಯೂಸ್ ಇಲ್ಲ. ಆಮೇಲೆ ಈಗ ಕಲೆಕ್ಷನ್ ಮಾಡೋಕ್ಕೂ ಆಗಲ್ಲ. ಅದು ಮತ್ತೆ ಹೊಸದಾಗಿ ಮಾಡ್ಬೇಕಲ್ಲಿ. ಈಗ 30 ಲಕ್ಷ ಖರ್ಚು ಮಾಡಿ UGD ಮಾಡ್ತಾ ಇದ್ದೀರಾ. ಇನ್ನು 10 ವರ್ಷ ಆದ್ಮೇಲೆ ಅದು ಪರಿಸ್ಥಿತಿ 30 ಲಕ್ಷದ ಬೆಲೆ ಇಲ್ವಾ? ಇದ್ರ ಬೆಲೆ ಏನೀಗ? ಈಗ UGD ಮಾಡಿದ್ರೆ
ಕೊಟ್ಟಿರೋದು. ಆ ದುಡ್ಡು ಏನಾಯ್ತು? ಆ ದುಡ್ಡು ಪರಿಸ್ಥಿತಿ ಏನು? ಕಲೆಕ್ಷನ್ ಕೊಟ್ಟು ಎಲ್ಲ ಆಗಲ್ಲ. ಬೇಕಾದ್ರೆ 30 ಲಕ್ಷ ಮಾಡಿ ಯೂಸಡಿ ಮಾಡಿದಿರಲ್ಲ, ಇದ್ರ ಕಲೆಕ್ಷನ್ ಅದಕ್ಕೆ ಮಾಡಿದ್ದೀರಾ? ಇಲ್ಲಿಂದ ಕಂಟಿನ್ಯೂಟಿ ಮಾಡಬೇಕಾಗಿತ್ತು. ಈ ಕಾಲೋನಿಯಿಂದ ಮಾಡಿದ್ರೆ ಅಲ್ಲಿಂದ ಕಂಟಿನ್ಯೂಟಿ ಮಾಡಬೇಕಾಗಿತ್ತು. ಅದು ಬಿಟ್ಟು ಬೇರೆ ಕಡೆ ಯೂಸಡಿ ಮಾಡಿದ್ರ 30 ಲಕ್ಷದ ಪರಿಸ್ಥಿತಿ ಏನು? ಅದು 24-25ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆ ಇಂದು ಕಳ್ಬಾಳು ಪಂಚಾಯಿತಿ ಆವರಣದಲ್ಲಿ ಏರ್ಪಡಿಸಲಾಗಿತ್ತು. ಈ ಸಭೆಗೆ ಗ್ರಾಮದ ಚುನಾಯಿತ ಪ್ರತಿನಿಧಿಗಳು, ಸಂಘ ಸಂಸ್ಥೆಯ ಪ್ರತಿನಿಧಿಗಳು, ಚುನಾಯಿತ ಪ್ರತಿನಿಧಿಗಳು, ಇಲಾಖಾ ಅಧಿಕಾರಿಗಳು, ಗ್ರಾಮಸ್ಥರುಗಳು ಹಾಗೂ ಶ್ರೀಶಕ್ತಿ ಸಂಘದವರು ಭಾಗವಹಿಸಿದರು. ಇಲಾಖೆಯ ಅಧಿಕಾರಿಗಳಿಂದ ಇಲಾಖೆಯ ಸೌಲಭ್ಯಗಳನ್ನು ತಿಳಿಸಿಕೊಟ್ರು. ಅದೇ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 25% ಅಡಿಯಲ್ಲಿ ವಿದ್ಯಾರ್ಥಿ ವೇತನ ಹಾಗೂ ವಿಶೇಷ ಚೇತನರಿಗೆ ಸಹಾಯಧನವನ್ನು ಈ ದಿನ ನಾವು ವಿತರಣೆ ಮಾಡಿದ್ದೇವೆ. ಈ ದಿನ 24 ಮತ್ತು 25ನೇ ಸಾಲಿನ ಕಲ್ಬಾಳು ಗ್ರಾಮ ಪಂಚಾಯಿತಿಯ ವಿಶೇಷ ಗ್ರಾಮ ಸಭೆಯನ್ನು ಆಯೋಜಿಸಿದ್ದು, ಇಲ್ಲಿ ಇಲಾಖಾವಾರು ಎಲ್ಲ ಅಧಿಕಾರಿಗಳು ಬಂದು ತಮ್ಮ ತಮ್ಮ ಇಲಾಖೆಗಳಲ್ಲಿ ಸಿಗುವಂತಹ ಸೌಕರ್ಯಗಳು, ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಬರುವಂತಹ ಸೌಕರ್ಯಗಳನ್ನೆಲ್ಲ ನಮ್ಮ ಎಲ್ಲ ಗ್ರಾಮಾಂತರದಿಂದ ಬಂದಿದ್ದ ಎಲ್ಲ ಒಂದು ಜನರಿಗೆ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ನಮ್ಮ ಈ SC/ST ಅನುದಾನದಲ್ಲಿ ಎಲ್ಲ ಮಕ್ಕಳಿಗೆ ಮತ್ತು ವಿಕಲಚೇತನ ಇವರಿಗೆಲ್ಲ ನಾವು ಏನು ಕೊಡಬೇಕಾಗಿತ್ತು ಅವ್ರದ್ದು ಪ್ರೋತ್ಸಾಹ ಧನವನ್ನು ಕೊಟ್ಟಿದ್ದೀವಿ. ಮತ್ತು ಈಗ ಏನು ಈ ಗ್ರಾಮ ಸಭೆ ಮುಗಿದ ತಕ್ಷಣ ನಾವು ಈಗ 5.5 ಕೋಟಿಯಷ್ಟು ಬಜೆಟನ್ನು ವಿವಿಧ ಕೆಲಸಗಳಿಗೆ, ಅಂದರೆ ಹಳ್ಳಿಗಳ ಕೆಲಸಗಳಿಗೆ ನಾವು ಮುಡುಪಿಟ್ಟಿದ್ದೀವಿ. ಈ ಬಜೆಟ್ ಅಂಗೀಕಾರ ಆಗಿದ ತಕ್ಷಣ ಕೆಲಸಗಳು ಆರಂಭ ಆಗುತ್ತೆ. ಕಲ್ಬಾಳು ಪಂಚಾಯಿತಿಯಿಂದ ಏನೇ ಇದ್ರೂ ಎಲ್ಲ ಕೆಲಸಗಳಿಗೂ ಎಲ್ಲ ಗ್ರಾಮಸ್ಥರ ದೂರುಗಳಿಗೆ ಸ್ಪಂದಿಸಿ ಎಲ್ಲ ಕೆಲಸಗಳು ಕೊಡೋದಕ್ಕೆ ಅಧ್ಯಕ್ಷರಾಗಲಿ PDO ಆಗಲಿ ನಮ್ಮ ಎಲ್ಲ ಸದಸ್ಯರುಗಳು ನಾವೆಲ್ಲ ಒಂದಾಗಿ ಕೆಲಸ ಮಾಡೋದಕ್ಕೆ ನಾವೆಲ್ಲ ಹೋರಾಟ ಮಾಡ್ತಾಯಿದ್ದೀವಿ. ಮುಂದಕ್ಕೆ ಮಾಡ್ತಾನೆ ಇರ್ತೀವಿ. ಎಲ್ಲ ಕೆಲಸಗಳು ಅವ್ರು ಏನೇ ಕೇಳಿರಲಿ, ಜನ ಏನೇ ಕ್ವಶನ್ ಇರಲಿ, ತುಂಬ ಗಲಭೆ ಇತ್ತು, ಅವರವರ ಸ್ವಲ್ಪ ವೈಯಕ್ತಿಕ ಕಾರಣಗಳು, ಸ್ವಲ್ಪ ಗಲಭೆ ಇತ್ತು, ವೈಯಕ್ತಿಕ ಅವರವ್ರ ಊರಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟು. ಆದರೆ ನಮ್ಮ ಪಂಚಾಯತಿಲಿ ಯಾವುದೇ ಸದಸ್ಯರಿಂದಾಗಲಿ ಯಾರಿಂದನೇ ಆಗಲಿ ಭೇದ ಭಾವ ಇಲ್ದಿರ ಎಲ್ಲರಿಗೂ ಅನುದಾನ ಕೊಟ್ಟು ಎಲ್ಲ ಕೆಲಸಗಳು ಮಾಡೋದಕ್ಕೂ ನಾವು ಪ್ರೋತ್ಸಾಹ ಕೊಡ್ತಾಯಿದ್ದೀವಿ. ನೀವು ಎಲ್ಲ ನೆರೆದಿದ್ದ ಮೀಡಿಯಾದವರಿಗೂ ನಾನು ತುಂಬ ಹೃದಯದ ಸ್ವಾಗತ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಏನು ಈ ದಿನ 23-24ನೇ ಸಾಲಿನಲ್ಲಿ ಕಳ್ಬಾಳು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ವಿ. ಈ ಗ್ರಾಮ ಸಭೆಯು ಯಶಸ್ವಿಯಾಗಿ ನಡೆದಿರುತ್ತೆ. ಈ ಯಶಸ್ವಿಯಾಗಿ ನಡೆದಿರೋದಕ್ಕೆ ಕಾರಣ ಎಲ್ಲ ಗ್ರಾಮದ ಸದಸ್ಯರು, ಎಲ್ಲ ಗ್ರಾಮದ ಪದಾಧಿಕಾರಿಗಳು ಮತ್ತು ಎಲ್ಲ ಸೌಲಭ್ಯಗಳ ಬಗ್ಗೆ ಒಂದು ಅನುಕೂಲ ಪಡೆಯೋದಕ್ಕೋಸ್ಕರ ಎಲ್ಲ ಗ್ರಾಮದ ಸದಸ್ಯರು ಬಂದಿದ್ದರು. ಹಲವಾರು ಸಮಸ್ಯೆಗಳನ್ನು, ದಲಿತರ ಸಮಸ್ಯೆ ಇರ್ಬೋದು, SC/STದು ಒಂದು 94cc ಸಮಸ್ಯೆ ಇರ್ಬೋದು, ಚರಂಡಿನ ಸಮಸ್ಯೆ ಇರ್ಬೋದು, ರಸ್ತೆ ಸಮಸ್ಯೆ ಇರ್ಬೋದು, ಎಲ್ಲ ಸಮಸ್ಯೆಗಳನ್ನು ಸದಸ್ಯರ ಮೂಲಕ ಎಲ್ಲ ಅಧಿಕಾರಿಗಳು ಇಲ್ಲೇ ಬಂದು ಈ ಸ್ಥಳದಲ್ಲೇ ಪರಿಹಾರವನ್ನು ಒದಗಿಸಿಕೊಟ್ಟಿರ್ತಾರೆ. ಈ ಸಭೆಯು ಯಶಸ್ವಿಯಾಗಿ ನಡೆದಿರುತ್ತೆ ಎಂದು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.